श्रीनिवास इति श्रेष्ठदया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयवरं वरप्रदगुरौ वैराग्यभाग्यो रथो वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेलिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलघोषं श्रीवरदार्यगुरुं भजे श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहम् यस्य नैगमिकं तत्त्वं हस्तामलकताङ्गतं यस्य सारस्वतस्रोतोऽकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं लक्ष्मीनेत्रोत्पलश्रीसरतपरिचयादेशसम्वर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीधाम सञ्जातभूमा काळिन्दी कान्तिहारी कलयतु वपुषः काळिमा केटभारेः ನಾಯಕ ಸ್ವರದಲ್ಲಿ 194ನೆಯ ಶ್ಲೋಕ. ಇದರಲ್ಲಿಯೂ ಮಿಥ್ಯೆಯ ವಿಷಯವೇ ವಿಚಾರ ಮಾಡಲ್ಪಡ್ತಾ ಇದೆ. ಆ ಮಿಥ್ಯೆ, ಜಗತ್ತೆಲ್ಲ ಮಿಥ್ಯೆ ಅನ್ನೋದಕ್ಕೆ ಶ್ರುತಿ ಪ್ರಮಾಣವಿಲ್ಲ. ಅಂಡತೆಯನೈವ ಹಿ ಪ್ರತಿಯೂಢಾಹ ಅಂತ ಒಂದು ವಾಕ್ಯವನ್ನು ಇಟ್ಕೊಂಡು ಎಲ್ಲವೂ ಮಿಥ್ಯೆ ಅನ್ನೋದನ್ನ ತೆಗೆದು ಮಾಯಾ ಮಾತ್ರಂತು ಅಂತ ಹೇಳಿ ಮಾಯಾ ಅಂತ ಒಂದು ಶಬ್ದವನ್ನು ಉಪಯೋಗಿಸಿರೋದ್ರಿಂದ ಮಾಯಾ ಅನ್ನುವ ಶಬ್ದಕ್ಕೂ ಹೀಗೆಲ್ಲ ಹೇಳಿ ಅನುಮಾನದಿಂದಲೇ, ಬಹುತೇಕವಾಗಿ ಅನುಮಾನದಿಂದಲೇ ಅದನ್ನು ಸಾಧಿಸಬೇಕು. ಶ್ರುತಿ ಪ್ರಮಾಣಗಳು ಇಲ್ಲದೆ ಇರೋದ್ರಿಂದ ಅನುಮಾನದಿಂದಲೇ ಅದನ್ನು ಸಾಧಿಸಬೇಕು. ಆ ಅನುಮಾನಗಳನ್ನೆಲ್ಲ ಒಂದೊಂದಾಗಿ ಪರೀಕ್ಷೆ ಮಾಡ್ತಾರೆ. ಅದರ ಮೇಲೆ ತಾವು ಕೂಡ ಅನೇಕ ಅನುಮಾನಗಳನ್ನು ಪ್ರಯೋಗ ಮಾಡಿ ಇದು ಹೇಗೆ ಸಾಧಿಸೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಈಗ ಮಿಥ್ಯಾತ್ವವು ಮಿಥ್ಯೆಯೇ ಸತ್ಯವೇ ಅನ್ನುವ ವಿಷಯ. ಮಿಥ್ಯಾತ್ವ ಬೌದ್ಧರವಾದದಂತೆ ಇದು ಎಲ್ಲ ಶೂನ್ಯ ಅನ್ನೋದು ಶೂನ್ಯವೇ ಇಲ್ಲವೇ ಅನ್ನೋ ಹಾಗೆ. ಸಾಧ್ಯಂ ಮಿಥ್ಯಾನವಾತೆ ದ್ವಿತೀಯಮನುಚಿತಂ ನಿಷ್ಫಲತ್ವಾದಿ ದೋಷಾತ್ ಆದ್ಯಂ ಹಿ ಇಷ್ಟಂ ಮಮಾಪಿ ಪ್ರಸಜತಿ ಭಗವತ್ ಸತ್ಯಭೇದ ಪರಸ್ಮಿನ್ ಪಕ್ಷೀಕಾರೇಸ್ಯ ಬಾಧಾದಿಕಮತಿಚರಣಂ ತದ್ಬಹಿಷ್ಕಾರ ಪಕ್ಷೆ ತಚ್ಚೇದ್ ಬ್ರಹ್ಮಸ್ವರೂಪಂ ಭುವನಮಭಿಹಿತಂ ಹಂತ ಸ ಬ್ರಹ್ಮಕಂ ಸ್ಯಾತ್. ಇದೇನೆಲ್ಲ ವಿಕಲ್ಪವನ್ನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಸಾಧ್ಯಂ ಮಿಥ್ಯಾ ನವೇ ನವಾ ತೇ ತೇ ಸಾಧ್ಯಂ ಮಿಥ್ಯಾ ನವ ಅಂತ ಹೇಳಿ ಈ ಸಾಧ್ಯವಾದದ್ದು ಪ್ರಪಂಚ ಇದು ಮಿಥ್ಯಾ ಅಂತ ಹೇಳ್ತಿರಲ್ಲ ನೀವು. ಸಾಧ್ಯಂ ಮಿಥ್ಯಾ ನವ, ಮಿಥ್ಯಾತ್ವ ಅನ್ನುವುದರ ಸಾಧ್ಯವನ್ನು ಸಾಧಿಸಬೇಕು, ಮಿಥ್ಯೆ ಅನ್ನೋದನ್ನು ಸಾಧಿಸಬೇಕು. ಜಗತ್ತಿನಲ್ಲಿ ಜಗತ್ತೆಲ್ಲವೂ ಮಿಥ್ಯೆ ಅಂತ ಹೇಳಬೇಕು. ಈ ಸಾಧಿಸಲ್ಪಡುವ ಮಿಥ್ಯಾತ್ವ ಅಂತ ಹೇಳುವುದು ಮಿಥ್ಯೆಯೇ ಸತ್ಯವೇ? ಈಗ ಜಗತ್ತನ್ನೆಲ್ಲ ಮಿಥ್ಯೆ ಅಂತ ಸಾಧಿಸ್ತೀರಲ್ಲ, ಈ ಮಿಥ್ಯೆ ಅನ್ನೋದು ಸತ್ಯವೇ ಅಥವಾ ಮಿಥ್ಯೆಯೇ? ಮಿಥ್ಯಾ ಅನ್ನೋದು ಇದೆಯೇ ಇಲ್ಲವೇ? ಒಂದು
ಅಥವಾ ಅದು ಮಿಥ್ಯೆಯೇ? ಈ ರೀತಿ ಪ್ರಶ್ನೆ ಮಾಡಿ ನಿಷ್ಫಲತ್ವ ಆದಿದೋಷಾದಿತೆ ದ್ವಿತೀಯಂ ಅನುಚಿತಂ. ಎರಡು ದೋಷಗಳು ಬರುತ್ತೆ, ನಿಷ್ಫಲತ್ವ, ಅಪಸಿದ್ಧಾಂತ ಮೊದಲಾದ ದೋಷಗಳಿಂದ. ಎರಡೂ ಕೂಡ ನಿನಗೆ ಸರಿ ಹೋಗೋದಿಲ್ಲ. ಪೂರ್ವ ಪಕ್ಷಿಗೆ ಹೇಳೋದು ಆ ಸಾಧ್ಯವಾದ ಮಿಥ್ಯಾ, ಜಗತ್ತು ಮಿಥ್ಯೆ ಅಂತ ಹೇಳುವಾಗ ಜಗನ್ಮಿಥ್ಯಾ ಅಂತ ಹೇಳಿದ್ರೆ ಮಿಥ್ಯಾತ್ವ ಸಾಧಿಸಬೇಕಾದ್ದು. ಆ ಮಿಥ್ಯಾತ್ವವು ಸತ್ಯವೇ ಮಿಥ್ಯೆಯೇ. ಅಂದರೆ ಮೊದಲು ಆದ್ಯಂ ಮಮಾಪಿ ಇಷ್ಟಂ ಹಿ, ಮಿಥ್ಯಾ ಅಂತ ಹೇಳುವುದು ಮಿಥ್ಯೆ ಅಂದರೆ ಜಗತ್ ಸತ್ಯವಾಗಬೇಕು. ಆದ್ದರಿಂದ ಇದು ನಮಗೂ ಬಹಳ ಇಷ್ಟವಾದದ್ದು. ಮಿಥ್ಯಾತ್ವವನ್ನು ಮಿಥ್ಯೆ ಅಂತ ಹೇಳುವ ಮೊದಲ ಪಕ್ಷ ನಮಗೂ ಡಬಲ್ ನೆಗೆಟಿವ್, ಸತ್ಯವಾಗಿಬಿಡುತ್ತೆ. ವಿಶ್ವದಲ್ಲಿರುವ ಮಿಥ್ಯಾತ್ವ ಮಿಥ್ಯೆ ಆದರೆ ವಿಶ್ವ ಸತ್ಯವಾಗಬೇಕು. ಇದು ನಮಗೆ ಸಮ್ಮತವೇ ಆಗುವುದರಿಂದ ಸಿದ್ಧ ಸಾಧನ ಅನ್ನುವ ದೋಷ. ಇದು ಮೊದಲೇ ಒಪ್ಕೊಂಡಿರುವಂತಹದ್ದು, ಸಿದ್ಧವಾದ ವಿಷಯವೇ. ಇದನ್ನು ನೀವು ಮತ್ತೆ ಸಾಧಿಸಬೇಕಾಗಿಲ್ಲ. ಮತ್ತೆ ನಿಮಗೆ ಸಿದ್ಧಾಂತ ವಿರೋಧವಾಗುತ್ತೆ, ಯಾಕೆಂದರೆ ಜಗತ್ತು ಸತ್ಯವಾಗಿಬಿಡುತ್ತೆ. ಆದ್ದರಿಂದ ಅಪಸಿದ್ಧಾಂತವಾಗುತ್ತೆ. ಪರಸ್ಮಿನ್ ಭವತಃ ಸತ್ಯಭೇದ ಪ್ರಸಜತಿ. ಮಿಥ್ಯಾತ್ವವು ಸತ್ಯ ಅಂತ ಹೇಳಿದ್ರೆ, ಜಗತ್ತೆಲ್ಲ ಮಿಥ್ಯೆ ಅಂತ ಹೇಳುವಾಗ ಮಿಥ್ಯಾತ್ವ ಅನ್ನುವುದು ಸತ್ಯವಾದದ್ದು ಅಂತ ಹೇಳಿದ್ರೆ ಎರಡು ಸತ್ಯ ಉಳ್ಕೊಳ್ತು. ಬ್ರಹ್ಮ ಸತ್ಯಂ ಬ್ರಹ್ಮ ಒಂದೇ ಸತ್ಯವಾಗಲಿಲ್ಲ, ಮಿಥ್ಯಾತ್ವ ಅನ್ನೋದು ಸತ್ಯವಾಗಬೇಕಾಗುತ್ತಾಗ. ಆಗ ಎರಡು ಸತ್ಯತ್ವ, ಬ್ರಹ್ಮ ವ್ಯತಿರಿಕ್ತವಾದ ಮಿಥ್ಯಾತ್ವ ಅನ್ನುವುದು ಸತ್ಯವಾಗಬೇಕಾಗ. ಬ್ರಹ್ಮ ವ್ಯತಿರಿಕ್ತಂ ಸರ್ವಂ ಮಿಥ್ಯಾ ಅಂತ ಹೇಳುವ ಸಿದ್ಧಾಂತಕ್ಕೆ ವಿರೋಧ ಇದು. ಆದ್ದರಿಂದ ಈ ರೀತಿ ವಾದ ಮಾಡೋಕ್ಕಾಗೋದಿಲ್ಲ. ಜಗತ್ತೆಲ್ಲವೂ ಅಂತ ಹೇಳ್ತಿರಲ್ಲ ಪಕ್ಷ, ಈ ಪಕ್ಷದಲ್ಲಿ ಮಿಥ್ಯಾತ್ವವು ಸೇರಿದೆಯೇ ಇಲ್ಲವೇ? ಎರಡನೆಯ ಅನುಮಾನ ಪ್ರಶ್ನೆ ಮಾಡೋದು. ಸರ್ವಂ ಜಗತ್ತು ಮಿಥ್ಯಾ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಮಿಥ್ಯಾ ಅನ್ನೋದು ಸಾಧಿಸ್ತಾ ಇದ್ರಲ್ಲ, ಮಿಥ್ಯಾತ್ವವು ಜಗತ್ತಿನಲ್ಲಿಯೇ ಸೇರಿದೆಯೇ ಇಲ್ಲವೇ? ಅದು ಸೇರಿರಬೇಕು. ಅಸ್ಯ ಪಕ್ಷೀಕಾರೇ ಬಾಧಾಧಿಕಂ. ಮಿಥ್ಯಾತ್ವನು ಸಾಧ್ಯವಾದು ಪಕ್ಷದಲ್ಲಿಯೇ ಸೇರಿಸ್ಬಿಟ್ರೆ, ಜಗತ್ತಿನಲ್ಲಿಯೇ ಸೇರಿಸ್ಬಿಟ್ರೆ ಈ ಜಗತ್ತು ಪ್ರತ್ಯಕ್ಷ ಪ್ರಮಾಣದಿಂದ ಕಂಡು ಬರ್ತಾ ಇದೆ. ಆದ್ದರಿಂದ ಇದು ಬಾಧಿತ ಅನ್ನುವ ಹೇತ್ವಾಭಾಸ. ಬಾಧಿತ ಅನ್ನುವ ಹೇತ್ವಾಭಾಸದಲ್ಲಿ ಇನ್ನೊಂದು ಪ್ರಮಾಣದಿಂದ ವಿರುದ್ಧವಾಗಿ ಅದನ್ನು ಸ್ಥಾಪನೆ ಮಾಡುವಂಥದ್ದು. ಆದ್ದರಿಂದ ಇಲ್ಲಿ ಪಕ್ಷ ಜಗತ್ತು ಕೂಡ ಜಗತ್ತಿನಲ್ಲಿ ಮಿಥ್ಯಾತ್ವವು ಸೇರುತ್ತೆ ಅಂತ ಹೇಳಿದ್ರೆ ಜಗತ್ತು ಕಂಡು ಬರ್ತಾ ಇದೆ, ಪ್ರತ್ಯಕ್ಷ ಪ್ರಮಾಣದಿಂದ ಇದು ಬಾಧಿತವಾಗುತ್ತೆ. ಆದ್ದರಿಂದ ಮಿಥ್ಯಾತ್ವವನ್ನು ಸಾಧ್ಯ ಅನ್ನೋದನ್ನ ಪಕ್ಷದಲ್ಲಿ ಸೇರಿಸೋಕ್ಕಾಗೋದಿಲ್ಲ. ಸೇರಿಸ್ಬಿಟ್ರೆ, ಸಾಧ್ಯವನ್ನು ಪಕ್ಷದಲ್ಲಿ ಸೇರಿಸ್ಬಿಟ್ರೆ ಇದು ಪ್ರಬಲ ಪ್ರಮಾಣದಿಂದ, ಪ್ರತ್ಯಕ್ಷ ಪ್ರಮಾಣದಿಂದ ಬಾಧಿತ. ಜಗತ್ತಿನಲ್ಲಿ ಶುಕ್ತಿ ರಜತ ಸರ್ಪ ರಜ್ಜು ಮೊದಲಾದೆಲ್ಲ ಮಿಥ್ಯೆ ಅನ್ನೋದು ಎಲ್ಲರಿಗೂ ಅನುಭವಿಸಿದ್ದ, ಎಲ್ಲರೂ ಒಪ್ಕೊಳ್ಳುವಂಥ ವಿಷಯ. ಶುಕ್ತಿ ರಜತ ಮತ್ತು ರಜ್ಜ ಸರ್ಪದಲ್ಲಿರುವ ಮಿಥ್ಯಾತ್ವ ಪಕ್ಷದಲ್ಲಿ ಸೇರಿಸ್ಕೊಂಡು ಅದರಲ್ಲಿ ಮಿಥ್ಯಾತ್ವವನ್ನು ಸಾರಿಸಿದ್ರೆ ಬಾಧ ಅನ್ನುವ ದೋಷ ಸ್ಪಷ್ಟ ಅನ್ನೋದು ತಿಳಿಸ್ತಾರೆ. ಯಾಕೆಂದರೆ ಪಕ್ಷದಲ್ಲಿ ಮಿಕ್ಕಿದೆಲ್ಲ ಕಂಡು ಬರ್ತಾ ಇದೆ ನಮಗೆ. ಶುಕ್ತಿಯಲ್ಲಿ ಹೇಗೆ ರಜತತ್ವವು ಬಾಧಿತವಾಗುತ್ತೆ, ರಜ್ಜುವಿನಲ್ಲಿ ಸರ್ಪವು ಬಾಧಿತವಾಗುತ್ತೆ, ಆದರೆ ಜಗತ್ತು ಬಾಧಿತವಾಗ್ತಾ ಇಲ್ಲ. ಪ್ರತ್ಯಕ್ಷದಿಂದ ಕಂಡು ಬರ್ತಾನೇ ಇದೆ, ಜಗತ್ತು ಬಾಧಿತವಾಗಲಿಲ್ಲ. ಆದ್ದರಿಂದ ಇದು ಬಾಧಿತ ಅನ್ನುವಂತಹ ಹೇತ್ವಾಭಾಸ, ಬಾಧದೋಷ ಅಂತ ಹೇಳಿ ಅದನ್ನು ಸ್ಪಷ್ಟ ಮಾಡ್ತಾರೆ. ಪಕ್ಷದಲ್ಲಿ ಸೇರೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದೆ ತದ್ ಬಹಿಷ್ಕಾರ ಪಕ್ಷೇ ಅತಿಚರಣಂ. ಪಕ್ಷದಲ್ಲಿ ಸೇರೋದಿಲ್ಲ ಮಿಥ್ಯೆ, ಜಗತ್ತೆಲ್ಲ ಮಿಥ್ಯೆ ಅಂತ ಹೇಳುವಾಗ ಮಿಥ್ಯಾತ್ವವು ಜಗತ್ತಿನಲ್ಲಿ ಸೇರಿಲ್ಲ ಅಂತ ಹೇಳಿದ್ರೆ ಸಾಧ್ಯವಾದ ಮಿಥ್ಯಾತ್ವವನ್ನು ಪಕ್ಷದಲ್ಲಿ ಇದೆಲ್ಲ ತರ್ಕ ಮಾಡುವಾಗ ಈ ರೀತಿ ವಿಚಾರ ಮಾಡಬೇಕು. ಯಾಕೆಂದರೆ ಎಲ್ಲ ಸರಿಯಾಗಿರಬೇಕು. ಅನುಮಾನ ಪ್ರಯೋಗದಲ್ಲಿ ಯಾವ ವಿಧವಾದ ಈ ರೀತಿ ದೋಷಗಳಿರಬಾರ್ದು. ಸಾಧ್ಯವಾದ ಮಿಥ್ಯಾತ್ವವನ್ನು ಪಕ್ಷದಲ್ಲಿ ಸೇರಿಸದೆ ಹೋದರೆ ವ್ಯಭಿಚಾರ ದೋಷ ಅನ್ನೋದು ಸಿಗುತ್ತೆ ಅಂತ ಹೇಳಿದ್ರು. ಜಗತ್ತೆಲ್ಲ ಮಿಥ್ಯಾ ಅಂತ ಹೇಳಿದಾಗ ಮಿಥ್ಯಾತ್ವ ಅನ್ನೋದು ಜಗತ್ತಲ್ಲಿ ಸೇರಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಆಗ ಮಿಥ್ಯಾತ್ವ ಸಿದ್ಧಿಸೋದಿಲ್ಲ. ಅದರಲ್ಲಿ ಮಿಥ್ಯಾತ್ವಕ್ಕೆ ವಿರುದ್ಧವಾಗಬೇಕದು, ಸತ್ಯವಾಗಿ ಉಳಿಬೇಕಾವಾಗ. ಆದ್ದರಿಂದ ಮಿಥ್ಯಾತ್ವ ಅನ್ನುವ ಸಾಧ್ಯವಿಲ್ಲದ ಕಡೆಯಲ್ಲಿ ದೃಶ್ಯತ್ವ ಹೇತು ಬರುತ್ತೆ. ಅದಕ್ಕೆ ವ್ಯಭಿಚಾರ ದೋಷ ಅಂತ ಅರ್ಥ ಆಯಿತು. ಅದು ಮಿಥ್ಯ ಆಗದೆ ಹೋದರೆ ದೃಶ್ಯವಾಗಬೇಕು. ಆದ್ದರಿಂದ ಅದಕ್ಕೆ ದೃಶ್ಯವಾಗಿದೆ ಜಗತ್ತು.
ಅದು ಪಕ್ಷದಲ್ಲಿ ಸೇರಿಲ್ಲ ಅಂತ ಹೇಳಿದ್ರೆ ಮಿಥ್ಯಾತ್ವ ನಮ್ಮ ಸಾಧ್ಯ ಏನಾಗುತ್ತೆ, ದೃಶ್ಯತ್ವ ಅನ್ನೋ ಹೇತು ಬರುತ್ತೆ, ದೃಶ್ಯತ್ವಾತ್ ಅಂತ ಹೇಳಬೇಕು. ಆದ್ದರಿಂದ ಅದು ಸತ್ಯವಾಗಿ ಉಳ್ಕೊಂಡ್ಬಿಡುತ್ತೆ ಆಗ ಮಿಥ್ಯಾತ್ವ ಅಂತ ಹೇಳೋದು. ಆದ್ದರಿಂದ ಇದು ಅನೇಕಾಂತ ಅಥವಾ ವ್ಯಭಿಚಾರ ಅಂದರೆ ಅನೇಕಾಂತ ಅರ್ಥ ಇದಕ್ಕೆ. ಜಗತ್ತು ಮಾತ್ರ ಅಲ್ಲ ಮಿಥ್ಯ, ಇನ್ನೊಂದು ಇದು ಬ್ರಹ್ಮವೂ ಸತ್ಯ, ಇದೂ ಸತ್ಯ ಅಂತ ಆಗ್ಬಿಡುತ್ತಾಗ ಎರಡು ಸತ್ಯವೂ ಉಳ್ಕೊಳ್ಳುತ್ತೆ, ಅದು ಉಳ್ಕೊಳ್ಳುತ್ತೆ. ಆದರೆ ಅದು ಸ್ವರೂಪವನ್ನು ನಿರೂಪಣೆ ಮಾಡೋಕ್ಕಾಗಲ್ಲ. ಮಿಥ್ಯಾತ್ವ ಪ್ರತೀಯಮಾನತ್ವೇ ಸತಿ ವಸ್ತು ಯಾಥಾತ್ಮ್ಯ ಜ್ಞಾನ ನಿವರ್ತ್ಯಂ ಅಂತ ಮಿಥ್ಯಾಗೆ ಲಕ್ಷಣವನ್ನು ಹೇಳ್ತಾರೆ. ಅದನ್ನು ಸ್ವರೂಪವನ್ನೇ ನಿರೂಪಣೆ ಮಾಡೋದು ಕಷ್ಟ. ಮುಂದೆ ಅದು ಬ್ರಹ್ಮಸ್ವರೂಪವೇ ಅಂತ ಹೇಳಿಬಿಟ್ರೆ ಜಗತ್ತು ಬಾಧಿತವಾದರೆ, ಈಗ ಸಾಧಿಸ್ತಾ ಇರೋದೇನು, ಜಗತ್ತು ಮಿಥ್ಯೆ ಅಂದಾಗ ಜಗತ್ತು ಹೋದರೆ ಉಳ್ಕೊಳ್ಬೇಕಲ್ಲ ಒಂದು. ಆದ್ದರಿಂದ ಜಗತ್ತನ್ನು ಮಿಥ್ಯೆ ಅಂತ ಸಾಗಿಸ್ಬಿಟ್ರೆ ಜಗತ್ತು ಹೋಗ್ಬಿಟ್ಟು ಒಂದು ಉಳ್ಕೊಳ್ಳುತ್ತೆ. ಆ ಉಳ್ಕೊಳ್ಳೋದು ಮಿಥ್ಯಾ ಅನ್ನೋದು ಸಾಧ್ಯವಾದದ್ದೇನು ಅಂದರೆ ಬ್ರಹ್ಮವನ್ನು ಸಾಧಿಸಬೇಕು. ಜಗತ್ತಿನ ಮಿಥ್ಯಾತ್ವವನ್ನು ಇಟ್ಟುಕೊಂಡು ಬ್ರಹ್ಮದ ಸತ್ಯತ್ವವನ್ನು ಸಾಧಿಸಬೇಕು. ಜಗತ್ತು ಹೋಗ್ಬಿಟ್ರೆ ಬ್ರಹ್ಮ ಉಳ್ಕೊಳ್ಳುತ್ತೆ ಆವಾಗ. ಆದ್ದರಿಂದ ಮಿಥ್ಯಾತ್ವ ಅನ್ನೋದು ಬ್ರಹ್ಮವೇ ಆಗಿದೆ ಅಂತ ಹೇಳಿದ್ರೆ ಆ ಥರ ಹೇಳ್ಬೋದು, ಬ್ರಹ್ಮವೇ ಆಗಿದೆ ಅದು. ಯಾಕೆ ಅಂದರೆ ಜಗತ್ತಿಂದ ಸಾಧಿಸಬೇಕಾದ್ದೇನು, ಜಗತ್ತನ್ನು ತಳ್ಳಿ ಹಾಕಿದ್ರೆ ಬ್ರಹ್ಮ ಉಳ್ಕೋಬೇಕಲ್ಲ. ಅದರಿಂದ ಜಗತ್ತಿನ ಮಿಥ್ಯಾತ್ವ ಸಾಧಿಸಿದ್ರೆ ಬ್ರಹ್ಮವಾದ ಸತ್ಯತ್ವ ಉಳ್ಕೊಳ್ಳುತ್ತಾಗ ಬ್ರಹ್ಮಸ್ವರೂಪವೇ ಅದು. ಮಿಥ್ಯಾ ಅಂತ ನಾವು ಸಾರಿಸ್ತಾ ಇರೋದು ಬ್ರಹ್ಮಸ್ವರೂಪವೇ. ಅದನ್ನು ಈ ರೀತಿ ಸಾರಿಸ್ತಾ ಇದ್ದೀವಿ. ಜಗತ್ತಿನ ಮಿಥ್ಯಾತ್ವದ ರೂಪಕ ಬ್ರಹ್ಮಸ್ವರೂಪ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದೀವಿ ನಾವು. ಈ ರೀತಿ ವಾದ ಮಾಡಿದ್ರೆ ಬ್ರಹ್ಮಸ್ವರೂಪಂ ಚೇತ್ ಭುವನಂ ಸಬ್ರಹ್ಮಕಂ ಅಭಿಹಿತಂ ಸ್ಯಾತ್. ಆವಾಗ ಜಗತ್ತಿನೊಡನೆ ಪರಮಾತ್ಮನೂ ಇರಬೇಕು, ಬ್ರಹ್ಮವೂ ಇರಬೇಕಾಗುತ್ತೆ ಅವಾಗ. ಆದ್ದರಿಂದ ಇಲ್ಲಿ ಮಿಥ್ಯಾತ್ವ ಬ್ರಹ್ಮಕ್ಕಿಂತ ಭಿನ್ನ ಅಲ್ಲ ಅಂತ ಹೇಳಿದ್ರೆ, ಮಿಥ್ಯಾತ್ವವನ್ನು ಸತ್ಯ ಅಂತ ಹೇಳುವ ಎರಡೇ ಪಕ್ಷ, ಬ್ರಹ್ಮಸ್ವರೂಪವೇ ಆಗುತ್ತೆ. ಆದರೆ ಸಿದ್ಧಾಂತ ಇಲ್ಲ, ಸಿದ್ಧಾಂತಕ್ಕೆ ವಿರೋಧ ಇಲ್ಲ ಅಂತ ಹೇಳಿದ್ರೆ ಮಿಥ್ಯಾತ್ವವು ವಿಶ್ವದಲ್ಲಿ ಇದೆ. ಆವಾಗ ಈ ಮಿಥ್ಯಾತ್ವವು ಬ್ರಹ್ಮಾತ್ಮಕ ಅಂತ ಒಪ್ಕೊಂಡಂಗೆ ಆಯ್ತು. ಆವಾಗ ವಿಶ್ವದಲ್ಲಿ ಮಿಥ್ಯಾತ್ವ ಇದೆ ಅಂತ ಪ್ರೂವ್ ಮಾಡಿದ್ರೆ ಆಗ ಬ್ರಹ್ಮದ ಸತ್ಯತ್ವ ಉಳಿಯುತ್ತೆ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಆಗ ಏನಾಯಿತು ಅಂದರೆ ವಿಶ್ವದಲ್ಲಿ ಮಿಥ್ಯಾತ್ವ ಇದೆ ಅನ್ನೋದಾಗುತ್ತೆ. ಅದು ಬ್ರಹ್ಮಾತ್ಮಕ ಅನ್ನೋದು ಒಪ್ಕೊಳ್ಬೇಕು. ಆವಾಗ ಮಿಥ್ಯಾತ್ವ ಅನ್ನೋದು ಬ್ರಹ್ಮಾತ್ಮಕವಾಗಬೇಕು. ಯಾಕೆಂದರೆ ಆ ವಿಶ್ವ ಬ್ರಹ್ಮದೊಂದಿಗೆ ಕೂಡಿದೆ ಅಂತ ಹೇಳ್ದಂಗೆ ಆಗುತ್ತೆ. ಇದು ನಮ್ಮ ಸಿದ್ಧಾಂತವೇ ಇದು ಅಂತ ಹೇಳ್ತಾರೆ, ನಮಗೆ ಸಮ್ಮತವಾದದ್ದೇ. ವಿಪರೀತವನ್ನು ಹೀಗೆ ಸಾಧಿಸ್ತಿದ್ದೀರಾ ನೀವು, ಇದೆಲ್ಲ ಅನುಮಾನದಲ್ಲಿ ದೋಷಗಳು, ಇದೆಲ್ಲ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ತಿಳಿಯುತ್ತೆ. ಹೇಗೆ ಸಾಧಿಸಬೇಕಾದ್ರೆ ಸಾಧ್ಯದ ಒಂದು ಸ್ವರೂಪ ಹೇಗೆ, ಪಕ್ಷದ ಸ್ವರೂಪ ಹೇಗೆ, ಹೇತುವಿನ ಸ್ವರೂಪ ಹೇಗೆ, ಅದರಲ್ಲಿರುವ ವ್ಯಾಪ್ತಿಯ ಸ್ವರೂಪವೇನು, ಇದೆಲ್ಲವೂ ಯಾವ ದೋಷವೂ ಇಲ್ಲದೆ ಹೇಳೋ ಹಾಗಿರಬೇಕು. ಆದರೆ ಇಲ್ಲಿ ಸಾಧಿಸ್ತೋ ಅಂತ ಇರೋದು ಪ್ರತ್ಯಕ್ಷ ವಿರುದ್ಧವಾದ ಜಗತ್ತಿನ ಮಿಥ್ಯಾತ್ವವನ್ನು ಸಾಧಿಸ್ತಾ ಇರೋದು. ಪ್ರತ್ಯಕ್ಷವಾಗಿ ಯಾರಿಗೂ ಅನುಭವ ಆಗ್ತಾ ಇಲ್ಲ, ಅದನ್ನು ಅನುಮಾನದಿಂದ ಸಾಧಿಸಕ್ಕೆ ಹೋಗ್ತಾ ಇರೋದು. ಆದ್ದರಿಂದ ಎಷ್ಟೋ ಕಷ್ಟಗಳು ಬರುತ್ತೆ ಅನ್ನೋದನ್ನು ತೋರಿಸ್ತಾರೆ. ಆ ಮಿಥ್ಯಾತ್ವ ಅನ್ನೋದನ್ನೇ ಇಟ್ಕೊಂಡು, ಸಾಧ್ಯವನ್ನೇ ಇಟ್ಕೊಂಡು, ಮುಂದೆ ಹೇತುವನ್ನೇ ಇಟ್ಕೊಂಡು ಸಾಧಿಸ್ತಾರೆ. ಅದರಲ್ಲಿರೋ ದೋಷಗಳನ್ನೇ ಹೇಳ್ತಾರೆ. ಈಗ ಸಾಧ್ಯ ಸ್ವರೂಪದ ದೋಷವನ್ನೇ ಹೇಳಿದ್ರು. ಸಾಧ್ಯ ಸ್ವರೂಪ ಮಿಥ್ಯಾತ್ವ ಅನ್ನೋದು ಸತ್ಯವೇ ಮಿಥ್ಯೆಯೇ ಮೊದಲಾದ ಹೇಳಿಕೊಂಡು ಅದು ಪಕ್ಷದಲ್ಲಿ ಸೇರಿದೆಯೇ, ಪಕ್ಷದಲ್ಲಿ ಸೇರಿಲ್ವೇ, ಇದನ್ನೆಲ್ಲ ಪರೀಕ್ಷೆ ಮಾಡಿ ಯಾವ ರೀತಿಯೂ ಕೂಡ ಇದನ್ನು ನೀವು ಸಾಧಿಸೋಕ್ಕಾಗಲ್ಲ. ಹೇಗೆ ಮಾಡಿದ್ರೂ ನಿಮಗೆ ಅಪಸಿದ್ಧಾಂತವಾಗುತ್ತೆ. ಇಲ್ಲ ಎರಡು ಸತ್ಯ ಉಳ್ಕೊಳ್ಬೇಕು, ಇಲ್ಲ ಜಗತ್ತವೂ ಎಲ್ಲ ಇದ್ದು ಬ್ರಹ್ಮವೂ ಇತ್ತು ಅಂತಂದರೆ ಬ್ರಹ್ಮಾತ್ಮಕ ಅಂತ ಆಗ್ಬಿಡುತ್ತೆ. ಈ ಎಲ್ಲ ದೋಷಗಳು ಬರೋದರಿಂದ ಈ ಮಿಥ್ಯಾತ್ವ ಅನ್ನುವ ಸಾಧ್ಯವನ್ನು ನೀವೇನು ಹೇಳ್ತೀರೋ ಜಗತ್ತಿನ ವಿಷಯದಲ್ಲಿ ಅದು ಸರಿ ಇಲ್ಲ ಅನ್ನೋದನ್ನು ಸಾಧ್ಯ ಸ್ವರೂಪದಲ್ಲಿರುವ ದೋಷಗಳನ್ನು ತೋರಿಸ್ತಾರೆ ಈ ಅನುಮಾನದಲ್ಲಿ. ಈ ಅನುಮಾನಗಳು ಬಹಳ ಸೂಕ್ಷ್ಮವಾಗಿ ಪ್ರಯೋಗ ಮಾಡ್ತಾರೆ. ಅದನ್ನು ಸ್ವಲ್ಪ ಹುಷಾರಾಗಿ ನೋಡಬೇಕು. ಸಾಧ್ಯಂ ಮಿಥ್ಯಾ ಅನುವ ಅಂತ ಇದು ಹೋದ ಸತಿ ಒಂದು ಸ್ವಲ್ಪ ಉಳ್ಕೊಂಡಿತ್ತು ಇದರಲ್ಲಿ, ಹಿಂದಿನ ಶ್ಲೋಕದಲ್ಲಿ ಸಂಸ್ಕೃತದಲ್ಲಿ. ವಿಶ್ವಂ ಹಿ ದಮೃಶಾನಃ ತದಿತರೋ ಪುಷಾ ತನ್ಮತೇಪಿ ಹೇಳುವಾಗ ಒಂದು ವಿಚಾರವನ್ನು ಮಾಡ್ತಾರೆ. ಅಖ್ಯಾತಿ ಅನ್ಯಥಾ ಖ್ಯಾತಿ ಅಖ್ಯಾತಿರ್ವಾ ಭವತು, ಇಲ್ಲಿ ನಿಲ್ಲಿಸಿದ್ವಿ ಹೋದ ಸತಿ. ಮಿಥ್ಯಾತ್ವಂ ಕುಚ್ಯತಿ ತವಾಪಿ ಸಿದ್ಧಂ ಕಿಲ.
ಕುತ್ರಚಿತ್ ತವಾಪಿ ಸಿದ್ಧಂ ಕಿಲ. ಅದನ್ನೇ ಸಾರಿಸ್ತೇವೆ ನಾವು. ಹೇಗಾದರೂ ಹಾಕೊಳ್ಳಿ, ಅಖ್ಯಾತಿ ಆಗಲಿ ಅನ್ಯಥಾ ಖ್ಯಾತಿ. ಅಖ್ಯಾತಿ ಅಂದರೆ ಒಂದು ರಜ್ಜುವಿನಲ್ಲಿ ಸರ್ಪವನ್ನು ನೋಡಿದಾಗ ಯಾವ ರೀತಿಯ ಭ್ರಮೆ ಅದು ಅನ್ನೋದನ್ನು ವಿಚಾರ ಮಾಡುವಾಗ ಖ್ಯಾತಿವಾದಗಳೆಲ್ಲ ಬರುತ್ತೆ. ಥಿಯರಿ ಆಫ್ ಎರರ್ ಅಂತ ಅದಕ್ಕೆ, ಖ್ಯಾತಿವಾದಕ್ಕೆ ಹೇಗೆ ಭ್ರಮೆ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು. ಆ ಪದಾರ್ಥದ ಸ್ವರೂಪವನ್ನು ಗ್ರಹಣ ಮಾಡದೇ ಇರೋದ್ರಿಂದ ಉಂಟಾಗುತ್ತೆಯೋ, ಅಥವಾ ಆ ಪದಾರ್ಥದ ಸ್ವರೂಪವನ್ನು ಬೇರೆ ಒಂದು ಪದಾರ್ಥ ಅಂತ ಗ್ರಹಣೆ ಮಾಡೋದ್ರಿಂದ ಉಂಟಾಗುತ್ತೆ. ಆದರೆ ಆ ಪದಾರ್ಥದ ಸ್ವರೂಪ ತಿಳಿದೇ ಇರೋದು ಅಖ್ಯಾತಿವಾದ ಅಂತ ಹೆಸರು. ಖ್ಯಾತಿ ಅಂದರೆ ಜ್ಞಾನ. ಆ ಪದಾರ್ಥವನ್ನು ಇನ್ನೊಂದು ಪದಾರ್ಥವಾಗಿ ತಿಳಿಯೋದು ಅನ್ಯಥಾ ಖ್ಯಾತಿ ಅಂತ ಹೆಸರು. ರಜ್ಜುವನ್ನು ರಜ್ಜುವಾಗಿ ತಿಳಿದಿಲ್ಲ ಅವನು, ಅಂದ ಅಖ್ಯಾತಿ ಆಯಿತು. ರಜ್ಜುವನ್ನು ಸರ್ಪವಾಗಿ ತಿಳಿದ, ಅದು ಅನ್ಯಥಾ ಖ್ಯಾತಿ ಅಂತ. ಅಖ್ಯಾತಿವಾದ, ಅನ್ಯಥಾ ಖ್ಯಾತಿವಾದ, ಅಸಖ್ಯಾತಿವಾದ, ಪದಾರ್ಥವೇ ಇಲ್ಲ, ಶೂನ್ಯತಾಖ್ಯಾತಿ, ಅನಿರ್ವಚನೀಯತಾಖ್ಯಾತಿ. ಅದ್ವೈತದಲ್ಲಿ ಹೇಳೋದು ಅನಿರ್ವಚನೀಯತಾಖ್ಯಾತಿ ಅಂತ, ಏನು ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಅನುವಾದ ಮಾಡ್ತಾರೆ. ನಾವು ಹೇಳೋದು ಯಥಾರ್ಥ ಖ್ಯಾತಿ, ಹೇಗಿದೆಯೋ ಹಾಗೆ ತಿಳಿಯುತ್ತೆ ಅಂತ ಹೇಳಿಬಿಟ್ಟು ಅಖ್ಯಾತಿ ಸಂಬಲಿತ ಯಥಾರ್ಥ ಖ್ಯಾತಿ ಅಂತ ಹೇಳ್ತೀವಿ ನಾವು. ಆ ಸರ್ಪವೂ ಕೂಡ ಯಥಾರ್ಥವೇ, ಆ ಜ್ಞಾನ ಉಂಟಾಗಿದ್ದು ಯಥಾರ್ಥವೇ, ಅದು ಸುಳ್ಳಲ್ಲ. ಆದರೆ ರಜ್ಜುವನ್ನು ತಿಳಿಲಿಲ್ಲ ಅವನು, ಅಖ್ಯಾತಿ ಸಂಬಲಿತ ಯಥಾರ್ಥ ಖ್ಯಾತಿ ಅಂತ ಹೇಳ್ತಾರೆ. ಈ ರೀತಿ ಖ್ಯಾತಿವಾದಗಳು ಬೇಕಾದಷ್ಟು ಇದೆ. ಆದ್ದರಿಂದ ವಿಶ್ವವನ್ನು ನಾವು ಹೇಗಾದರೂ ಕೂಡ ಮಿಥ್ಯಾತ್ವ ಅನ್ನೋದು ಸಿದ್ಧಿಸುತ್ತೆ. ಆಖ್ಯಾತ ಆಗಲಿ, ಅಖ್ಯಾತಿಯೇ ಆಗಲಿ, ಅನ್ಯಥಾ ಖ್ಯಾತಿಯೇ ಆಗಲಿ ಅಂತ ಹೇಳಿ ಅದನ್ನು ಹೇಳಿದಾಗ, ಏನ ಸ್ವರೂಪೇಣ ಯತ್ ವರ್ತತೆ ತದ್ಭಿನ್ನ ಸ್ವರೂಪೇಣ ವೇದ್ಯತ್ವ ಮಿಥ್ಯಾತ್ವಂ. ಅದು ಒಂದು ಡೆಫಿನೇಷನ್, ಲಕ್ಷಣ ಮಿಥ್ಯಾತ್ವಕ್ಕೆ. ಯಾವ ಸ್ವರೂಪದಿಂದ ಯಾವ ಪದಾರ್ಥವಿದೆಯೋ ಅದಕ್ಕೆ ವಿರುದ್ಧವಾದ ಸ್ವರೂಪದಿಂದ ಅದನ್ನು ತಿಳಿಯೋದು. ರಜ್ಜುವಾಗಿ ಇರುವಾಗ ಅದಕ್ಕೆ ವಿರುದ್ಧವಾದ, ಅದಕ್ಕೆ ಭಿನ್ನವಾದ ಸರ್ಪ ಅಂತ ಅದನ್ನು ತಿಳಿಯೋದು ಮಿಥ್ಯೆ ಅಂತ ಹೇಳಲ್ಪಡುತ್ತೆ. ಶುಕ್ತಿಯನ್ನು ಅದಿಲ್ಲದ ರಜತ ಅಂತ ತಿಳಿಯೋದು ಮಿಥ್ಯೆ ಅಂತ ಹೇಳಲ್ಪಡುತ್ತೆ. ಬ್ರಹ್ಮನಿರುವಾಗ ಅದರ ಮೇಲೆ ಇಲ್ಲದ ವಿಶ್ವವನ್ನು ತಿಳಿಯೋದು ಮಿಥ್ಯೆ ಅಂತ ಹೇಳಲ್ಪಡುತ್ತೆ. ಈ ರೀತಿ ವಿಶ್ವಕ್ಕೆ ಬ್ರಹ್ಮನ ವಿಷಯದಲ್ಲಿ ಅದನ್ನು ಅನ್ವಯಿಸ್ತಾರೆ. ಯದೇತದ್ ಅಂಗೀಕ್ರಿಯತೆ ತರ್ಹಿ ಸಿದ್ಧ ಸಾಧನ. ನೀವಿದನ್ನು ಒಪ್ಕೊಂಡ್ರೆ ಸಿದ್ಧ ಸಾಧನ ಆಗಿಬಿಡುತ್ತೆ ಅಂದರು ದೇಶಿಕನ್ ಹೇಳ್ತಾರೆ. ಯಾಕೆ ಅಂದರೆ ಇದು ನಾವು ಒಪ್ಕೊಂಡ್ರ ವಿಶ್ವವೇ. ಇದಮ್ಮಿ ವಿಶ್ವಂ, ಮಿಥ್ಯೆ ಅನ್ನೋದನ್ನ ಈ ರೀತಿಯಾದ ಲಕ್ಷಣ ಹೇಳಿದ್ರೆ, ನೀವು ಒಂದು ಯಾವ ಪದಾರ್ಥವಿದೆಯೋ ಅದನ್ನು ಅದಕ್ಕಿಂತ ಭಿನ್ನ ಅಂತ ತಿಳಿದ್ರೆ ಮಿಥ್ಯೆ ಅಂತ ಹೇಳಿದ್ರೆ, ಅದರ ಭಿನ್ನತ್ವವನ್ನು ಭಿನ್ನ ಸ್ವರೂಪೇಣ ವೇದ್ಯತ್ವ, ಭಿನ್ನ ಸ್ವರೂಪ ಅಂತ ತಿಳಿದ್ರೆ ಮಿಥ್ಯೆ ಅಂತ ಹೇಳಿದ್ರೆ ಎಲ್ಲದರಲ್ಲಿಯೂ ಒಂದು ರೀತಿಯಲ್ಲಿ ಮಿಥ್ಯೆಯನ್ನು ಸಾಧಿಸ್ಬೋದು ಅಂತ ಹೇಳ್ತಾರೆ ದೇಶಗಳಲ್ಲಿ. ಈ ವಿಶ್ವವು ತದಿತರ ವಪುಷ, ಯಾವ ರೂಪದಲ್ಲಿದೆಯೋ ತದ್ಭಿನ್ನೇನ ರೂಪೇಣ ನಹ ಮಿಥ್ಯೈವ. ವಿಶ್ವ ಹೇಗಿದೆಯೋ ಹಾಗೆ ಒಪ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದಕ್ಕಿಂತ ಬೇರೆಯಾದ ರೂಪದಲ್ಲಿ ಮಿಥ್ಯೆ ಅಂತಲೇ ಹೇಳ್ತೀವಿ ನಾವು ಕೂಡ. ಆದ್ದರಿಂದ ಇದು ಸಿದ್ಧ ಸಾಧನ. ಈ ಲಕ್ಷಣ ನೀವು ಹೇಳೋಕ್ಕಾಗೋದಿಲ್ಲ. ಏನ ಸ್ವರೂಪೇಣ ಯತ್ವರ್ತತೆ ತದ್ಭಿನ್ನ ಸ್ವರೂಪೇಣ ವೇದ್ಯತ್ವ ಮಿಥ್ಯಾತ್ವಂ ಅಂತ ಒಂದು ಲಕ್ಷಣ. ಈ ರೀತಿ ನೀವು ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಜಗತ್ತು ಯಾವ ಸ್ವರೂಪದಲ್ಲಿದೆ, ಈಗ ನಾವು ಕಂಡು ಬರ್ತಿರುವ ಅನುಭವಿಸಿರುವಂತಹ ಪ್ರತ್ಯಕ್ಷ ಸ್ವರೂಪದಲ್ಲಿ ಇದೆ. ಇದೆಲ್ಲ ಇದಕ್ಕಿಂತ ಭಿನ್ನ ರೂಪದಲ್ಲಿ ಇಲ್ಲ ಅದು. ಆದ್ದರಿಂದ ಇದಕ್ಕಿಂತ ಭಿನ್ನವಾದ ರೂಪವು ಮಿಥ್ಯೆ ನಮಗೂ ಕೂಡ ಇರೋದೇ ಹೀಗೆ. ಆದ್ದರಿಂದ ಇದನ್ನು ನೀವು ಈ ರೀತಿ ಸಾರಿಸಬೇಕಾಗಿಲ್ಲ. ಮಿಥ್ಯಾತ್ವಕ್ಕೆ ಈ ಲಕ್ಷಣ ಹೇಳಿದ್ರೆ ನಾವು ಒಪ್ಕೊಂಡಿದ್ದೀವಿ ಅಂತಾರೆ. ಅದೇ ರೀತಿ ಘಟಾದಿಕಮಪಿ ಪಟತ್ವಾದಿ ರೂಪೇಣ ಮಿಥ್ಯಾ ಏವ. ಘಟದಲ್ಲಿ ಪಟತ್ವ ರೂಪವಿಲ್ಲ, ಆದ್ದರಿಂದ ಅದರ ಭಿನ್ನ ಸ್ವರೂಪವಾದ ಪಟತ್ವ ರೂಪದಿಂದ ಅದು ಮಿಥ್ಯೆ. ಪಟವಲ್ಲದೆ ಇರೋದರಿಂದ ಪಟ ಅಂತ ಹೇಳೋದು ಮಿಥ್ಯೆ ಅದರಲ್ಲಿ, ಘಟದಲ್ಲಿ. ಜಡರೂಪಮಿದಂ ಜಗತ್ ಸ್ವಪ್ರಕಾಶತ್ವೇನ ಆಕಾರೇಣ ಮಿಥ್ಯಾ ಏವ. ಈ ಜಗತ್ತು ಜಡವಾಗಿರುವಾಗ ಸ್ವಯಂ ಪ್ರಕಾಶ ಅಂತ ಹೇಳೋದು ಮಿಥ್ಯೆ ಆಗುತ್ತೆ. ಅದು ಭಿನ್ನ ರೂಪ ಆಯಿತು. ಅದಕ್ಕೆ ಶುಕ್ತಿರೂಪ್ಯಾದ ನವಪಿ, ರೂಪ್ಯ ಅಂದರೆ ಬೆಳ್ಳಿ. ಶುಕ್ತಿ ಮತ್ತು ಬೆಳ್ಳಿಯಲ್ಲಿ ಶುಕ್ತಿತ್ವ ವಿರುದ್ಧತ್ವಾದಿ ರಜತತ್ವೇನ ರೂಪೇಣ ಶುಕ್ತಿ ಮಿಥ್ಯಾ ಏವ. ಅಂದ ಒಂದೊಂದರಲ್ಲಿಯೂ ಬೇರೆ ಬೇರೆ ಭಿನ್ನ ರೂಪದಲ್ಲಿ ಮಿಥ್ಯೆ ಆಗುತ್ತೆ. ಆಗ ಏವಮೇವ ಇದಂ ಜಗತ್ ತ್ವನ್ಮತಾರೋಪಿತಶ್ಚ ಬಾಧ್ಯತ್ವ ಅನಿರ್ವಚನೀಯತ್ವಾದಿ ಧರ್ಮೈ ಅಸ್ಮಾಕಂ ಮಿಥ್ಯೈವ. ಈ ಜಗತ್ತಿನಲ್ಲಿ ನೀವು ಬಾಧ್ಯತ್ವ ಅಂತ ಹೇಳ್ತಾರೆ, ಆರೋಪಿತವಾದ ಧರ್ಮ. ಜಗತ್ತು ಆರೋಪಿತವಾಗಿದೆ, ಆದ್ದರಿಂದ ಇದು ಬಾಧಿಸಲ್ಪಡುತ್ತೆ. ಇದರಲ್ಲಿ ಬಾಧ್ಯತ್ವ ಅನ್ನೋ ಧರ್ಮವಿದೆ.
ಅನಿರ್ವಚನೀಯತ್ವ ಅನ್ನುವ ಧರ್ಮವಿದೆ. ಈ ಎರಡು ನಮಗೆ ಮಿಥ್ಯೆಯೇ ಅಂತ ಹೇಳ್ತಾರೆ. ಯಾಕೆಂದರೆ ಜಗತ್ತು ನಮಗೆ ಸತ್ಯ, ಬಾಧ್ಯತ್ವವೂ ಇಲ್ಲ, ಅದರಲ್ಲಿ ಅನಿರ್ವಚನೀಯತ್ವವೂ ಇಲ್ಲ. ಜಗತ್ತನ್ನು ವಿವರಿಸ್ಬೋದು, ನಿರ್ವಚನೀಯ ಅದು ಹೇಳ್ಬೋದು ಹೇಗಿದೆ ಅಂತ. ಹಾಗೆ ಅದು ಬಾಧಿಸಲ್ಪಡೋದಿಲ್ಲ, ಕಂಡು ಬರ್ತಾನೇ ಇದೆ ನಮಗೆ. ಆದ್ದರಿಂದ ಈ ಎರಡು ಧರ್ಮಗಳು ಅದರಲ್ಲಿ ಇದೆ ಅಂತ ಹೇಳೋದು ನಮ್ಮ ಸಿದ್ಧಾಂತದಲ್ಲಿ ಮಿಥ್ಯೆ ಅಂತ ಹೇಳ್ಬೋದು ನಾವು. ಇನ್ನೇನು ಮತ್ತೆ ಬ್ರಹ್ಮದಲ್ಲಿಯೂ ಹೇಳ್ಬೋದು ಅಂತ ಹೇಳ್ತಾರೆ. ಬ್ರಹ್ಮಾಪಿ ಜಡತ್ವೇನ ಮಿಥ್ಯಾತ್ವಾದಿ ರೂಪೇಣವ ಮಿಥ್ಯಾಯೇವ. ಬ್ರಹ್ಮವನ್ನು ಮಿಥ್ಯೆ ಅಂತ ಹೇಳಿದ್ರೆ ಅದು ಮಿಥ್ಯೆ ಆಗುತ್ತೆ ನಮಗೆ. ಬ್ರಹ್ಮ ಜಡ ಅಂತ ಹೇಳಿದ್ರೆ ಮಿಥ್ಯೆ ಆಗುತ್ತೆ. ಬ್ರಹ್ಮ ಅಜಡ ಪದಾರ್ಥ. ಈ ರೀತಿ ಒಂದು ರೀತಿಯಲ್ಲಿ ನೋಡಿದ್ರೆ ಎಲ್ಲರಲ್ಲಿಯೂ ಮಿಥ್ಯಾತ್ವ ಸಾಧಿಸ್ಬೋದು. ಈ ಲಕ್ಷಣವೇ ಸರಿಗಿಲ್ಲ ಅಂತ ಹೇಳ್ತಾರೆ. ಅತಶ್ಚ ಏತಾದೃಶ ಮಿಥ್ಯಾತ್ವ ಸಾಧನೆ ಅಪಸಿದ್ಧಾಂತ ಅಪ್ರಯೋಜಕತ್ವಂಚ. ಈ ರೀತಿ ನೀವು ಮಿಥ್ಯಾತ್ವ ಸಾಧನೆ ಮಾಡೋದು ಸರಿಯಿಲ್ಲ, ಅದು ಅಪಸಿದ್ಧಾಂತವೂ ಆಗುತ್ತೆ. ತತಶ್ಚ ಏವಂ ದೂರಂ ಅಪಸರತೋಪಿ ಬಹುದೂರಂ ಗಚ್ಚತೋಪಿ ಉಕ್ತದೋಷ ಅನುಷಂಗ ಯಾವ ವ್ಯಾಹತತ್ವ ಅಪಸಿದ್ಧಾಂತತ್ವಾದಿ ದೋಷಾಣಂ ಪೃಷ್ಠತೆಯೇವ ಆಗಮನಂ. ಅನುಷಂಗ ಅಂದರೆ ಅದು ಹಿಂದೆಯೇ ಹಿಂಬಾಲಿಸ್ಕೊಂಡು ಬರುತ್ತೆ, ಭವೇದೇವ. ಆದ್ದರಿಂದ ಈ ರೀತಿ ನೀವು ಸಾಧಿಸೋಕ್ಕಾಗೋದಿಲ್ಲ. ನೀವು ಬೇರೆ ಯಾವ್ಯಾವ ರೀತಿ ಇದನ್ನು ಸಾಧಿಸೋಕ್ಕಾದರೂ ನಿಮ್ಮ ದೋಷಗಳು ಅದರ ಹಿಂದೆಯೇ ಬರ್ತಾ ಇರುತ್ತೆ ನಿಮ್ಗೆ. ಆದ್ದರಿಂದ ಹಾಗೆ ಬರೋದು ನಿಶ್ಚಿತಂ ಅಂದರು, ಧ್ರುವಂ ಅಂದರು. ಲೋಕವಿರುದ್ಧಂ ವರತ ನ ಕಿಂಚಿತ್ ಸಾಧಯಿತು ಶಕ್ಯಮಿತಿ ಭಾವ. ಪ್ರತ್ಯಕ್ಷವಾಗಿ ತಿಳಿದು ಬರ್ತಿರುವ ಇದಕ್ಕೆಲ್ಲ ವಿರುದ್ಧವಾಗಿ ನೀವು ಸಾಧಿಸೋಕ್ಕೋದ್ರೆ ಯಾವುದು ಸಾಧಿಸೋಕ್ಕಾಗೋದಿಲ್ಲ. ಆದ್ದರಿಂದ ವಿಮತಂ ಮಿಥ್ಯಾ ದೃಶ್ಯತ್ವಾತಿ ಇತ್ಯನುಮಾನೇನ ನೈಷ್ಠ ಸಿದ್ಧಿ. ಇವೇ ಕಂಡು ಬರೆದಿರೋದ್ರಿಂದ ವಿಮತವಾದ ಈ ಪ್ರಪಂಚವು ಮಿಥ್ಯೆ ಅಂತ ಹೇಳುವ ಅನುಮಾನದಿಂದ ನಿಮ್ಮ ಇಷ್ಟವಾದ ಜಗನ್ಮಿಥ್ಯಾತ್ವವನ್ನು ಸಾಧಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಹಿಂದಿನ ಶ್ಲೋಕದ ಸಂಗ್ರಹ ಇದು. ಮುಂದಿನ ಶ್ಲೋಕ, ಇವತ್ತು ನೋಡಿದ ಶ್ಲೋಕದಲ್ಲಿ ಸಾಧ್ಯಂ ಮಿಥ್ಯಾನವಾತೆ ಅನ್ನೋದನ್ನು ಈಗ ಸಾಧ್ಯಸ್ಯ ಮಿಥ್ಯಾತ್ವಸ್ಯ ಸ್ವರೂಪಂ ವಿಕಲ್ಪ್ಯ ದೂಷಯಿತ್ವ. ಸಾಧ್ಯವಾದದ್ದು ಮಿಥ್ಯೆ ಅನ್ನುವ ಸ್ವರೂಪವನ್ನು ಅದನ್ನು ವಿಕಲ್ಪ ಮಾಡಿ ಅನೇಕ ವಿಧವಾಗಿ ದೋಷಗಳನ್ನು ಹೇಳಿ, ಈಗ ವೈತಂಡಿಕಸ್ಯ ಆದರೂ ವಿತಂಡವಾದ ಮಾಡ್ತಾರಲ್ಲ, ಹಾಗೆ ಜಯಿಸಬೇಕು ಅನ್ನುವ ದೃಷ್ಟಿಯಿಂದ ತಮ್ಮ ಸಿದ್ಧಾಂತದ ಹೇಳೋದಿಲ್ಲ, ಇನ್ನೊಬ್ಬರ ಸಿದ್ಧಾಂತದ ದೋಷಗಳನ್ನು ತಿಳಿಸೋದು ವಿತಂಡವಾದ. ವೈತಂಡಿಕಸ್ಯ ವೈತಂಡಿಕ ಭಾಷೆಯ ಏವ ಉತ್ತರಯಿತು, ಅವ್ರ ಭಾಷೆಯಲ್ಲೇ ಉತ್ತರ ಕೊಡಬೇಕು ಅಂತ ತದ್ಗತ ಧರ್ಮಾನಪಿ ವಿಕಲ್ಪ್ಯ ಸಾಧ್ಯಮಿತ್ಯಾದಿ ಇಲ್ಲಿ ಉತ್ತರ ಕೊಡ್ತಾರೆ. ಉಕ್ತಾನುಮಾನೇ ಸಾಧ್ಯತ್ವೇನ ಉಕ್ತಂ ಮಿಥ್ಯಾತ್ವಂ ತೇ ಬ್ರಹ್ಮವ್ಯತಿರಿಕ್ತ ಮಿಥ್ಯಾತ್ವವಾದಿನಃ ತವ. ಬ್ರಹ್ಮವನ್ನು ಬಿಟ್ಟು ಮಿಕ್ಕಿದೆಲ್ಲವೂ ಮಿಥ್ಯೆ ಅಂತ ಹೇಳುವ ನಿಮಗೆ ಸಾಧ್ಯವಾದದ್ದು ಮಿಥ್ಯೆ ಅಂತ ಹೇಳ್ತಿದ್ದೀರಲ್ಲ, ಈಗ ಆ ಸಾಧ್ಯವಾದ ಮಿಥ್ಯಾತ್ವ ಅಂತ ಇದೆಯಲ್ಲ, ಅದು ಮಿಥ್ಯೆಯೇ ಅಲ್ಲವೇ? ಮಿಥ್ಯಾತ್ವ ಮಿಥ್ಯಾವ ಸತ್ಯಂಬ ಇತ್ಯರ್ಥ. ದ್ವಿತೀಯಮಪಿ ನಿಷ್ಫಲತ್ವಾದಿ ಸಾಮ್ಯಾತ್. ಎರಡು ಕೂಡ ನಿಷ್ಫಲವೇ ನಿಮಗೆ. ಅಪಸಿದ್ಧಾಂತ ಗ್ರಹಣಂ ನಿಷ್ಫಲತ್ವಾತ್ ಸಿದ್ಧ ಸಾಧನಾತ್. ಬ್ರಹ್ಮ ಏಕಮೇವ ಸತ್ಯಮಿತಿ ವದತಃ ತೇ ದ್ವಿತೀಯ ಸತ್ಯಸ್ಯ ಅಂಗೀಕಾರಾತ್ ಅಪಸಿದ್ಧಾಂತಃ. ಎರಡನೇ ಸತ್ಯ ಉಂಟಾಗ್ಬಿಡುತ್ತೆ, ಅದು ಅಪಸಿದ್ಧಾಂತ. ತದೇತದಾಹ ಆದ್ಯಂ ಇತ್ಯಾದಿ. ಆದ್ಯಂ ಮಮಾಪಿ ಇಷ್ಟಂ ಹಿ ಎಂದರು. ನಮಗೂ ಇಷ್ಟವೇ ಮೊದಲು. ಮಿಥ್ಯಾತ್ವ ಅನ್ನೋದು ಮಿಥ್ಯೆ ಆದರೆ ಜಗತ್ ಸತ್ಯವಾಗಿಬಿಡುತ್ತೆ. ಆದ್ದರಿಂದ ಡಬಲ್ ನೆಗೆಟಿವ್ ಥರ ಮಿಥ್ಯಾತ್ವಸ್ಯ ಮಿಥ್ಯಾತ್ವಂ ಜಗತ್ ಸತ್ಯತ್ವಾದಿನಃ ಇಷ್ಟಂ ಹಿ. ಜಗತಃ ಸತ್ಯತ್ವ ಸಿದ್ಧ್ಯಾ ಅಸ್ಮದಿಷ್ಟಸ್ಯ ಸಾಧನಂ ಸಿದ್ಧ ಸಾಧನಂ. ನಾವು ಒಪ್ಕೊಂಡಿರೋದೇ. ಆದ್ದರಿಂದ ನೀವು ಅದನ್ನು ಮತ್ತೆ ಕಷ್ಟಪಟ್ಟು ಸಾಧಿಸಬೇಕಾಗಿಲ್ಲ. ಅದು ಸಿದ್ಧವಾದದ್ದನ್ನೇ ಮತ್ತೆ ಸಾಧಿಸಿದ್ರೆ ಏನು ಪ್ರಯೋಜನವಿಲ್ಲ. ಅಭಾವಸ್ಯ ಭಾವರೂಪತ್ವಾತ್ ಭಾವರೂಪವತ್. ಅಭಾವದ ಅಭಾವ ಅಂದರೆ ಭಾವವೇ, ಡಬಲ್ ನೆಗೆಟಿವ್ ಪಾಸಿಟಿವ್ ಅಂತ ಹೇಳೋ ಹಾಗೆ. ಮಿಥ್ಯಾತ್ವಮಿತಿ ಮಿಥ್ಯಾತರಿ ಸತ್ಯತ್ವೇ ಪರ್ಯವಸಾನ. ಪರಸ್ಮಿನ್ ಎರಡನೆಯ ಇದರಲ್ಲಿ ಮಿಥ್ಯಾತ್ವವು ಮಿಥ್ಯೆ ಅಂತ ಹೇಳೋದಿಲ್ಲ, ಮಿಥ್ಯಾತ್ವವು ಸತ್ಯ ಅಂತ ಹೇಳಿದ್ರೆ ಸತ್ಯಮಿತಿ ದ್ವಿತೀಯ ಪಕ್ಷೆ ಭವತಃ ಬ್ರಹ್ಮೈಕ ಸತ್ಯತಾವಾದಿನಃ ಸತ್ಯಭೇದ ದ್ವಿತೀಯಂ ಸತ್ಯಂ ವಸ್ತು ಪ್ರಸಯತಿ. ಇದು ಸುಲಭವಾದ ವಾದ ಇದು. ಪುನಃ ಪ್ರಕಾರಾಂತರೇಣ ಸಾಧ್ಯ ವಿಕಲ್ಪ್ಯ ಪಕ್ಷೀಕಾರೆ. ಈಗ ಇನ್ನು ಮುಂದೆ ಹೇಳ್ತಾರೆ ಈ ಮಿಥ್ಯಾತ್ವ ಅನ್ನೋದು ಪಕ್ಷದಲ್ಲಿ ಸೇರಿದೆಯೋ ಇಲ್ಲವೋ. ಯಾಕೆಂದರೆ ಎಲ್ಲವನ್ನು ತಳ್ಳಿ ಹಾಕಬೇಕು. ಏನೇನು ಸಾಧಿಸ್ತಾರೋ, ಏನೇನು ಇದೆಯೋ, ಏನೇನು ಹೇಳೋದು ಇದೆಯೋ, ಯಾವ
ಪ್ರಮಾಣಗಳಿದೆಯೋ, ಪ್ರಮಾಣ, ಪ್ರಮೇಯ, ಸಿದ್ಧಾಂತ ಎಲ್ಲ ಮಿಥ್ಯೆ ಅಂತ ಹೇಳ್ತಾರೆ ಪೂರ್ತಿ ಎಲ್ಲವೂ ಕೂಡ. ಯಾಕೆಂದರೆ ಯಾವುದೂ ಇಲ್ಲ ಬ್ರಹ್ಮವನ್ನು ಒಂದು ಬಿಟ್ಟು. ಆದ್ದರಿಂದ ಅದನ್ನು ಪಕ್ಷದಲ್ಲಿ ಸೇರಿಸ್ತೀರೋ ಇಲ್ವೋ ಅಂತ ಕೇಳ್ತಾರೆ. ಈಗ ಪಕ್ಷದಲ್ಲಿ ಸೇರಿಸ್ಬಿಟ್ರೆ ಜಗತ್ತಿನಲ್ಲಿಯೇ ಅದು ಸೇರ್ಕೊಂಡ್ಬಿಡುತ್ತೆ. ಯಾಕೆ ಅಂದರೆ ಎಲ್ಲವೂ ಹೋಗಬೇಕು ಕಡೆಯಲ್ಲಿ, ಜಗತ್ತು ಜೊತೆ ಎಲ್ಲವೂ ಇರೋದೆಲ್ಲ ಹೋಗಬೇಕಲ್ಲ. ಆದ್ದರಿಂದ ಮಿಥ್ಯಾತ್ವ ಅನ್ನೋ ಸಾಧ್ಯವಾದದ್ದು ಜಗತ್ತಿನಲ್ಲಿಯೇ ಸೇರಬೇಕು. ಅಸ್ಯ ಮಿಥ್ಯಾತ್ವ ರೂಪ ಸಾಧ್ಯಸ್ಯ ಪಕ್ಷೀಕಾರೇ ಅಂದರೆ ಪಕ್ಷದಲ್ಲಿ ಸೇರಿಸಿದ್ರೆ ಅಂತ ಅರ್ಥ. ದ್ವಿಮತಂ ಇತ್ಯಸ್ಮಿನ್ ಪಕ್ಷೆ ಅಂತರ್ಭಾವೇ ಬಾಧಾದಿಕಂ ಬಾಧಾದಿದೋಷ ಪ್ರಸಕ್ತಿ ತದ್ ಬಹಿಷ್ಕಾರ ಪಕ್ಷೆ ಪಕ್ಷ ಅನಂತರ್ಭಾವ ಪಕ್ಷೆ ವ್ಯಭಿಚಾರ. ಅದರಿಂದ ಇದು ಪಕ್ಷದಲ್ಲಿ ಸೇರಿಸಿದ್ರು ಸೇರದೇ ಇದ್ರು ಬಾಧಿತ ಅಥವಾ ವ್ಯಭಿಚಾರ ಅನೇಕ ಅಂತ ಅನ್ನುವ ದೋಷ ಬರುತ್ತೆ ನಿಮಗೆ. ಅದನ್ನು ವಿವರಿಸ್ತಾರೆ ಸ್ವಲ್ಪ. ವಿಮತಂ ಇತಿ ಪಕ್ಷೇಣ ವಿವಾದ ವಿಷಯ ಬ್ರಹ್ಮ ವ್ಯತಿರಿಕ್ತಂ ಸರ್ವಮಪಿ ಖಲು ವಿವಕ್ಷಿತಂ. ವಿಮತಂ ಅಂತ ಹೇಳಿರುವಾಗ, ಜಗತ್ತು ಅಂತ ಹೇಳುವಾಗ ಎಲ್ಲವೂ ಬ್ರಹ್ಮನನ್ನು ಬಿಟ್ಟು ಸಕಲವೂ ಅಲ್ಲಿ ಸೇರಿದೆ. ವಿವಾದಗ್ರಸ್ತವಾದ ವಿಷಯ ಮಿಥ್ಯಾತ್ವರೂಪ ಸಾಧ್ಯಸ್ಯಾಪಿ ಬ್ರಹ್ಮ ವ್ಯತಿರಿಕ್ತತ್ವಾತ್. ಮಿಥ್ಯಾತ್ವ ಅನ್ನುವ ಸಾಧ್ಯವೂ ಬ್ರಹ್ಮನಿಗಿಂತ ಬೇರೆಯಾಗಿದೆ. ಆದ್ದರಿಂದ ಪಕ್ಷ ಅಂತರ್ಗತಂ ಅಂಗೀಕ್ರಿಯತೆ ನವ. ಇದು ಪಕ್ಷದಲ್ಲಿ ಸೇರಿದೆಯೋ ಇಲ್ವೋ ನಿಮಗೆ ಒಪ್ಕೊಳ್ಬೇಕು. ಅಂಗೀಕಾರೇ ತಚ್ಚ ಮಿಥ್ಯಾತ್ವಂ ಸತ್ಯಂ ಉತ ಮಿಥ್ಯಾ. ಪಕ್ಷದಲ್ಲಿಯೇ ಸೇರಿದೆ ಅಂತ ಹೇಳಿದ್ರು. ಪಕ್ಷದಲ್ಲಿ ಸೇರಿದರೆ ಇದು ಸತ್ಯವೇ ಮಿಥ್ಯೆಯೇ ಅನ್ನುವ ಪ್ರಶ್ನೆ ಬರುತ್ತೆ. ಸತ್ಯಭೂತಸ್ಯ ಮಿಥ್ಯಾತ್ವಸ್ಯ ಪಕ್ಷಾಂತರ್ಭಾವೇ ತತ್ರ ಮಿಥ್ಯಾತ್ವರೂಪ ಸಾಧ್ಯಸ್ಯ ಅಭಾವಾತ್ ಬಾಧಃ. ಸಾಧ್ಯವೇ ಇರೋದಿಲ್ಲ ಅಲ್ಲಿ. ಯಾಕೆಂದರೆ ಪಕ್ಷದಲ್ಲಿಯೇ ಸತ್ಯವಾದ ಮಿಥ್ಯೆಯು ಪಕ್ಷದಲ್ಲಿಯೇ ಸೇರಿಬಿಟ್ರೆ ಜಗತ್ತು ಮಿಥ್ಯೆ ಅನ್ನೋದು ಹೇಗೆ ಸಾರಿಸ್ತೀರಾ ನೀವು? ಆದ್ದರಿಂದ ಸಾಧ್ಯವೇ ಇಲ್ಲದೆ ಬಾಧೆ ಆಗುತ್ತೆ. ಜಗತ್ತು ಹೋಗಬೇಕು, ಹೋಗೋದಿಲ್ಲ. ಬಾಧ ಪರಿಹಾರಾಯ ಪಕ್ಷ ಅನಂತರ್ಭಾವೇ. ಜಗತ್ತಿನಲ್ಲಿ ಸೇರಿಲ್ಲ ಅದು ಅಂತ ಹೇಳಿದ್ರೆ ಸತ್ಯಬೋಧೆ ಮಿಥ್ಯಾತ್ವೇದಿ ಮಿಥ್ಯಾತ್ವನ ಸಾಧ್ಯತೆ ತದಾ ತಸ್ಯ ಸತ್ಯತ್ವ ಸಿದ್ಧ. ಅದು ಸತ್ಯವಾಗಬೇಕಾವಾಗ ಬ್ರಹ್ಮ ವ್ಯತಿರಿಕ್ತ ಸತ್ಯ ಅಂಗೀಕಾರ ತಪಸಿದ್ಧ ಅಂತಹ ಇದೇ ದೋಷಗಳೇ ಮತ್ತೆ ಬರುತ್ತೆ. ಆದ್ದರಿಂದ ಮಿಥ್ಯಾಭೂತಸ್ಯ ಮಿಥ್ಯಾತ್ವಸ್ಯ ಪಕ್ಷ ಅಂತರ್ಭಾವ. ಈ ಪದಗಳ ಪ್ರಯೋಗ ಎಲ್ಲ ಸ್ವಲ್ಪ ಎಲ್ಲ ಅವರವರ ಪಾರಿಭಾಷಿಕ ಶಬ್ದಗಳು ಎಲ್ಲ ಉಪಯೋಗಿಸಿ, ನ್ಯಾಯದ ಪಾರಿಭಾಷಿಕ ಶಬ್ದಗಳೆಲ್ಲ ಉಪಯೋಗಿಸಿ ಮಾಡೋದ್ರಿಂದ ಸ್ವಲ್ಪ ನಿಧಾನವಾಗಿ ಫಾಲೋ ಮಾಡಬೇಕು. ಸ್ವಲ್ಪ ಕಷ್ಟವಾಗಿದೆ. ಏನಿದ್ರು ಸುಲಭವಾದ ಲಾಜಿಕ್, ಸಿಂಪಲ್ಲು. ಇದು ಆರ್ಗ್ಯುಮೆಂಟ್ಸ್ ಎಲ್ಲ ಸುಲಭವಾಗಿದೆ, ಶಬ್ದಗಳನ್ನು ಇಟ್ಟುಕೊಂಡು ಮಾಡುವಂಥದ್ದು. ಒಟ್ಟಿನಲ್ಲಿ ಸಿದ್ಧಾಂತ ಏನಂದರೆ ಬ್ರಹ್ಮವನ್ನು ಬಿಟ್ಟು ಎಲ್ಲವೂ ಮಿಥ್ಯೆ ಅಂತ ಸಾಧಿಸಬೇಕು. ಅನುಮಾನಗಳಲ್ಲೇ ಸಾಧಿಸ್ತಾರೆ. ಬಹುತೇಕವಾಗಿ ಅನುಮಾನದಿಂದ ಇಟ್ಕೊಂಡೇ ಸಾಧಿಸ್ಬೇಕು ಅದನ್ನು, ಪ್ರಮಾಣಗಳು ಇಲ್ಲದೆ ಇರೋದ್ರಿಂದ. ಆದ್ದರಿಂದ ಅನುಮಾನದಿಂದ ಇದು ಸಾಧಿಸಕ್ಕೆ ಸಾಧ್ಯವಿಲ್ಲ. ಏನೇನು ದೋಷಗಳು ಬರುತ್ತೆ ಅನ್ನೋದೆಲ್ಲ ಪ್ರತಿವಾದಗಳನ್ನು ಪ್ರತಿತರ್ಕಗಳನ್ನು ಮಾಡಿ ಇದೆಲ್ಲ ತೋರಿಸ್ತಾರೆ. ಮಿಥ್ಯಾಭೂತಸ್ಯ ಮಿಥ್ಯಾತ್ವಸ್ಯ ಪಕ್ಷಾಂತರ್ಭಾವೇ ಬ್ರಹ್ಮ ವ್ಯತಿರಿಕ್ತೆ ಜಗತಿ ಮಿಥ್ಯಾತ್ವಸ್ಯ ಅಸ್ಮಾಭಿಃ ಅನಂಗೀಕಾರೇಣ. ಇನ್ನೊಂದೇನು ಅಂದರೆ ಈ ಕೆಲವು ವಿಷಯಗಳನ್ನು ಪ್ರತಿವಾದಿಯು ವಾದಿಯು ಇಬ್ಬರೂ ಒಪ್ಕೊಳ್ಳುವಂಥ ವಿಷಯವನ್ನೇ ಹೇಳಬೇಕು ಅನುಮಾನದಲ್ಲಿ. ಇಲ್ಲದೆ ಹೋದರೆ ಅದು ಸತ್ತರ್ಕ ಆಗೋದಿಲ್ಲ ಅದು. ಆದ್ದರಿಂದ ಇಲ್ಲಿ ಹೇಳ್ತೀವಿ ಬ್ರಹ್ಮ ವ್ಯತಿರಿಕ್ತೆ ಜಗತಿ, ಬ್ರಹ್ಮಕ್ಕಿಂತ ಬೇರೆಯಾದ ಜಗತ್ತಿನಲ್ಲಿ ಮಿಥ್ಯಾತ್ವ ಅನ್ನೋದನ್ನು ನಾವು ಒಪ್ಕೊಂಡಿಲ್ಲ. ಅಸ್ಮಾಭಿಃ ಅನಂಗೀಕಾರೇಣ ತತ್ರ ಮಿಥ್ಯಾತ್ವೇ ಮಿಥ್ಯಾತ್ವ ಸಾಧನಾತ್ ಸಿದ್ಧ ಸಾಧನಂ. ಆದ್ದರಿಂದ ಇಲ್ಲಿ ಅದು ಮಿಥ್ಯೆಯಾದರೆ ಹೇಳಿದ್ರೆ ಮಿಥ್ಯಾತ್ವ ಅನ್ನೋದು ಸಾಧಿಸೋದು ಸಾಧನ. ಮಿಥ್ಯಾತ್ವ ಸಾಧನಾತ್ ಅದು ಮಿಥ್ಯೆ ಅನ್ನೋದನ್ನು ಮಿಥ್ಯೆ ಅಂತ ನಾವು ಒಪ್ಕೊಳ್ತೀವಿ. ಜಗತ್ತು ಮಿಥ್ಯೆ ಅನ್ನೋದು ಮಿಥ್ಯೆ ನಮಗೆ. ಯಾಕೆಂದರೆ ಜಗತ್ತು ಸತ್ಯ, ಜಗತ್ತು ಮಿಥ್ಯೆ ಅನ್ನೋದು ಮಿಥ್ಯೆ. ಆದ್ದರಿಂದ ಜಗತ್ತಿನಲ್ಲಿಯೇ ಅದು ಸೇರಿದೆ ಅಂತ ಹೇಳಿಬಿಟ್ರೆ ಜಗತ್ತನ್ನು ಬಿಟ್ಟು ಜಗತ್ತಿನಲ್ಲಿ ಮಿಥ್ಯಾತ್ವ ನಾವು ಒಪ್ಕೊಂಡಿಲ್ಲ. ಆದ್ದರಿಂದ ಸಿದ್ಧ ಸಾಧನ ಆಗುತ್ತೆ. ಇದು ಜಗತ್ ಸತ್ಯ ಆಗುತ್ತೆ. ಆವಾಗ ಮಿಥ್ಯಾತ್ವಂ ಇದಿ ನ ಸಾಧ್ಯತೆ ತರ್ಹಿ ಪೂರ್ವವತ್ ವ್ಯಾಘಾತ. ಇಲ್ಲ ಅಂತ ಹೇಳಿದ್ರೆ ಪರಸ್ಪರ ವಿರೋಧ ಬರುತ್ತೆ. ಆಗ ಪಕ್ಷ ಅಂತರ್ಭಾವ ಅನಂಗೀಕಾರೆ ಪಕ್ಷ ಅನಂತರ್ಭೂತ ಮಿಥ್ಯಾತ್ವಂ ಸತ್ಯಾವತ ಮಿಥ್ಯಾ. ಪಕ್ಷದಲ್ಲಿ ಸೇರಿಲ್ಲ. ಇದು ಮಿಥ್ಯಾತ್ವ ಅನ್ನೋದು ಜಗತ್ತಿನಲ್ಲಿ ಸೇರಿಲ್ಲ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಸೇರದೇ ಇದ್ದರೆ ಆ ಸೇರದೇ ಇರುವಂತಹ ಜಗತ್ತಿಗಿಂತ ಹೊರಗಡೆ ಇರುವ ಈ ಮಿಥ್ಯಾತ್ವ ಅನ್ನೋ ಸಾಧ್ಯ
ಅದು ಸತ್ಯವೇ ಅದು ಮಿಥ್ಯೆಯೇ ಅಂತ ಹೇಳಬೇಕು ಅವಾಗ. ಆದ್ಯೇ ಸಾಧ್ಯ ಅಭಾವವತಿ ತತ್ರ ತ್ರಿಶತ್ವಸ್ಯ ದೃಗ್ಭಿನ್ನತ್ವಸ್ಯ ಸತ್ವಾತ್ ವ್ಯಭಿಚಾರಃ. ಸತ್ಯ ಅಂತ ಹೇಳಿಬಿಟ್ರೆ ಮಿಥ್ಯಾತ್ವ ಸತ್ಯ ಅಂತ ಹೇಳಿಬಿಟ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಾಧ್ಯವಿಲ್ಲದೆ ಇರುವ ದೃಶ್ಯತ್ವವನ್ನು ಒಪ್ಕೊಂಡಂಗಾಗುತ್ತೆ. ದೃಶ್ಯತ್ವವನ್ನು ಒಪ್ಕೊಂಡಂಗಾಗುತ್ತೆ. ದೃಗ್ಭಿನ್ನತ್ವಸ್ಯ ಸತ್ವಾತ್. ದೃಕ್ ಒಂದೇ ಸತ್ಯ ಅಂತ ಹೇಳ್ಬೇಕು ಅವರು. ದೃಕ್ ಅಂದರೆ ದೃಶ್ಯ ದ್ರಷ್ಟ ಅಂತ ಹೇಳ್ಬಿಟ್ಟು ಜ್ಞಾನ ಜ್ಞೇಯ ಜ್ಞಾತೃ ಮೂರು ಹೇಳೋ ಹಾಗೆ ತ್ರಿಪುಟಿ ಅಂತ ಹೇಳ್ತೀವಿ ಜ್ಞಾನವನ್ನು. ಜ್ಞಾನ ಜ್ಞೇಯ ಮತ್ತು ಜ್ಞಾತೃ. ತಿಳಿಯೋನೊಬ್ಬ ಜ್ಞಾತೃ. ಜ್ಞೇಯ ಅಂದರೆ ಆಬ್ಜೆಕ್ಟ್ ಆಫ್ ನಾಲೆಜ್, ತಿಳ್ಕೊಳ್ಳೋವಂಥ ಪದಾರ್ಥ. ಮತ್ತು ಜ್ಞಾನ ಜ್ಞೇಯ ಜ್ಞಾತೃ, ತಿಳ್ಕೊಳ್ಳೋವನು. ಜ್ಞಾನ ಅಂದರೆ ಆ ವಿಷಯದಲ್ಲಿ ಅವನಿಗೆ ಉಂಟಾಗುವ ಜ್ಞಾನ. ಅದೇ ರೀತಿಯಲ್ಲಿ ದೃಶ್ಯ ಮತ್ತು ದ್ರಷ್ಟ ನೋಡೋನು. ದೃಶ್ಯ ಅನ್ನೋದು ನೋಡುವ ಪದಾರ್ಥ. ದೃಕ್ ಅನ್ನೋದು ಅದರ ವಿಷಯದಲ್ಲಿ ಉಂಟಾಗುವ ಜ್ಞಾನ. ಆ ದೃಕ್ ಅನ್ನೋದೇ ಜ್ಞಾನ, ಅದುವೇ ಅನುಭೂತಿ ಅಂತ ಹೇಳ್ತಾರೆ. ಅದುವೇ ಅನುಭೂತಿ. ಬ್ರಹ್ಮ ಅದುವೇ ಬರೀ ಜ್ಞಾನ ಅಷ್ಟೇ. ಚಿನ್ಮಾತ್ರ ಜ್ಞಾನ ಬ್ರಹ್ಮ, ಅದು ಚಿನ್ಮಾತ್ರ. ಆದ್ದರಿಂದ ಅದು ದೃಕ್ಕಿಗಿಂತ ಬೇರೆ ಆದ್ದು ಇರಬಾರ್ದು. ಆದ್ದರಿಂದ ಇಲ್ಲಿ ದೃಶ್ಯ ಅನ್ನೋದು ಉಂಟಾಗ್ಬಿಡುತ್ತೆ. ಆದ್ದರಿಂದ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪಕ್ಷ ಅಂತರ್ಭಾವ ಅನಂಗೀಕಾರೇ ಅಂತೂ ಮಿಥ್ಯೆ ಅಲ್ಲ ಅಂತ ಒಪ್ಕೊಂಡ್ಬಿಟ್ರೆ, ಸತ್ಯ ಅಂತ ಒಪ್ಕೊಂಡ್ಬಿಟ್ರೆ ನೀವು, ಆ ಮಿಥ್ಯಾತ್ವ ಅನ್ನೋದು ಪಕ್ಷ ಅನಂತರ್ಭೂತಂ ಮಿಥ್ಯಾತ್ವಂ ಸತ್ಯ ಅಂತ ಒಪ್ಕೊಂಡ್ಬಿಟ್ರೆ ಅದರಲ್ಲಿ ಮಿಥ್ಯಾತ್ವ ಇಲ್ಲದೆ ಹೋಗ್ಬಿಡುತ್ತೆ. ಆವಾಗ ದೃಶ್ಯತ್ವ ಅನ್ನೋದು ಬರಬೇಕು ಅದಕ್ಕೆ. ಆಗ ದೃಕ್ಕಿಗಿಂತ ಬೇರೆ ಆಗುತ್ತೆ. ಆಗ ಎರಡು ಸತ್ಯ ಉಂಟಾಗ್ಬಿಡುತ್ತೆ. ಆಗ ಅದು ಕೂಡ ಮಿಥ್ಯೆ ಅಂತ ಹೇಳಿದ್ರೆ ಮಿಥ್ಯಾತ್ವ ಅಸಿದ್ಧ್ಯ ಬ್ರಹ್ಮ ಸದ್ವಿತೀಯಂ ಸ್ಯಾತಿ. ತತ್ರ ಮಿಥ್ಯಾತ್ವ ಅನ್ನೋದು ಅಸಿದ್ಧಿ ಎನ್ನುವಂಥ ಹೇತ್ವಾಭಾಸ ಸಿದ್ಧಿಸೋದಿಲ್ಲ ನಿಮಗೆ. ಬ್ರಹ್ಮ ಆವಾಗ ಎರಡು ಸತ್ಯ ಉಂಟಾಗ್ಬಿಡುತ್ತೆ. ಆಗ ಪಕ್ಷಕ್ಕಿಂತ ಜಗತ್ತಿಗಿಂತ ಬೇರೆಯಾದ ಮಿಥ್ಯೆಯು ಮಿಥ್ಯೆ ಅಂತ ಹೇಳಿದ್ರೆ ಬ್ರಹ್ಮವೇ ಮಿಥ್ಯೆ ಆಗಬೇಕು ಅವಾಗ. ಅಥವಾ ಬ್ರಹ್ಮ ಸದ್ವಿತೀಯ ಎರಡನೇ ಸತ್ಯ ಇರುವುದು ಉಂಟಾಗ್ಬಿಡುತ್ತೆ. ಆದ್ದರಿಂದ ಇದು ಕೂಡ ದೋಷ. ಇದೆಲ್ಲ ಬಹಳ ಸೂಕ್ಷ್ಮವಾದ ಬರೀ ಶಬ್ದಜಾಲದಿಂದ ಮಾಡುವ ತರ್ಕಗಳು. ಈ ತರ್ಕಕ್ಕೆ ಪ್ರತಿತರ್ಕಗಳನ್ನು ಹೀಗೆ ಮಾಡೋದು ವಾದಗಳಲ್ಲಿ. ಯಾಕೆ ಅಂದರೆ ಅವರು ವಾದವನ್ನು ಸರಿಯಾದ ಹೇತುಗಳನ್ನು ಇಟ್ಟು ಸರಿಯಾದ ಪಕ್ಷ ಸಾಧ್ಯ ಹೇತು ಸ್ವರೂಪ ಎಲ್ಲ ಸರಿ ಇಲ್ಲ ಅಂತ ಹೇಳಿ ಮಾಡಿದ್ರೆ ಸರಿಯಾದ ತರ್ಕವಾಗೋದಿಲ್ಲ. ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಈ ರೀತಿಯ ಪ್ರಶ್ನೆಗಳನ್ನು ಹಾಕಬೇಕು ಅವಾಗ. ಅದಕ್ಕೆ ಜಗತಃ ಮಿಥ್ಯಾತ್ವಂ ನನು ನ ಮಿಥ್ಯಾ ಯತಃ ಜಗತಃ ಸತ್ಯತ್ವಂ ಭವೇತ್. ಜಗತ್ತಿನ ಮಿಥ್ಯೆ ಅನ್ನೋದು ಮಿಥ್ಯೆಯಲ್ಲ. ಯಾಕೆ ಅಂದರೆ ಜಗತ್ತು ಸತ್ಯವಾಗ್ಬಿಡುತ್ತೆ. ಆದ್ದರಿಂದ ಕಿಂತು ಸತ್ಯಮೇವ ಇತಿ ಚೇತ್ ಜಗತ್ತಿನ ಮಿಥ್ಯೆ ಅನ್ನೋದು ಸತ್ಯವೇ. ಏವಂ ತರ್ಹಿ ಬ್ರಹ್ಮ ಸದ್ವಿತೀಯಂ ಸ್ಯಾತ್. ಅವಾಗ ಎರಡು ಸತ್ಯ ಉಂಟಾಗುತ್ತೆ. ಮಿಥ್ಯಾತ್ವ ಅನ್ನೋದು ಒಂದು ಸತ್ಯವಾಗ್ಬಿಡ್ತು. ಯಾವುದನ್ನು ಸತ್ಯ ಅಂತ ಹೇಳಬಾರ್ದು. ಸ್ವಗತ ಸಜಾತೀಯ ವಿಜಾತೀಯ ಸ್ವಗತ ಭೇದ ರಹಿತ ಗುಣತೋಪಿ ಸದ್ವಿತೀಯತಾಂ ನ ಸಹತೆ ಅಂತ ಹೇಳ್ತಾರೆ. ಬ್ರಹ್ಮವು ಗುಣತೋಪಿ ಸದ್ವಿತೀಯತಾಂ ನ ಸಹತೆ. ಗುಣವನ್ನು ಕೂಡ ಒಂದು ಗುಣವನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಗುಣವಿದ್ದರೆ ಎರಡನೇದಾಗ್ಬಿಡುತ್ತೆ ಪದಾರ್ಥ. ಅದು ಎರಡನೇ ವಿಷಯ ಇದ್ದಂಗೆ ಆಗ್ಬಿಡುತ್ತೆ ಸತ್ಯತ್ವ. ಆದ್ದರಿಂದ ಸತ್ಯತ್ವ ವಿಶಿಷ್ಟ ಬ್ರಹ್ಮ ಅಂದರೆ ಬ್ರಹ್ಮ ಸ್ವರೂಪವನ್ನು ಸತ್ಯತ್ವ ಅನ್ನುವ ಧರ್ಮವೂ ಸತ್ಯವಾದರೆ ಅದು ಬ್ರಹ್ಮೈಕಮೇವ ಸತ್ಯಂ ಅನ್ನೋದು ಸರಿ ಹೋಗೋದಿಲ್ಲ. ಚಿನ್ಮಾತ್ರ ಬ್ರಹ್ಮ ಅನ್ನೋದು ಸರಿ ಹೋಗೋದಿಲ್ಲ. ಆದ್ದರಿಂದ ಗುಣತೋಪಿ ಸದ್ವಿತೀಯತಾಂ ನ ಸಹತೆ. ಆದ್ದರಿಂದ ಸ್ವಗತ ಭೇದವೂ ಇಲ್ಲ ಅದರಲ್ಲಿ ಅಂತ ಸಾಧಿಸೋದ್ರಿಂದ ಈ ಕಷ್ಟವೆಲ್ಲ ಬರುತ್ತೆ ಇದರಲ್ಲಿ. ಆದ್ದರಿಂದ ಇದು ಸತ್ಯವೇ. ಮಿಥ್ಯಾತ್ವವು ಸತ್ಯ. ಜಗತ್ತಿನ ಮಿಥ್ಯೆ ಅಂತ ಹೇಳುವಂತಹ ಮಿಥ್ಯಾತ್ವ ಸತ್ಯ ಅಂತ ಹೇಳಿದ್ರೆ ಎರಡು ಸತ್ಯ ಉಂಟಾಯ್ತು. ಅವಾಗ ತಸ್ಯ ರೂಪತ್ವ ಅಂಗೀಕಾರ ನ ಬ್ರಹ್ಮ ವ್ಯತಿರಿಕ್ತ ಸತ್ಯಸಿದ್ಧಿ ಇತ್ಯಾಶಂಕ್ಯ ನಿರಾಕರೋತ್. ಬ್ರಹ್ಮಕ್ಕಿಂತ ಬೇರೆಯಾದ ಒಂದು ಸತ್ಯತ್ವವನ್ನು ಸಿಗೋದಿಲ್ಲ. ಬ್ರಹ್ಮದ ಸತ್ಯತ್ವವೇ ಬೇರೆ, ಇದರ ಸತ್ಯತ್ವವೇ ಬೇರೆ. ಎರಡು ವಿಧವಾದ ಸತ್ಯತ್ವವಿದೆ ಅಂತ ಹೇಳಿದ್ರು. ತತ್ ಸಾಧ್ಯಭೂತಂ ನಿತ್ಯಾತ್ವಂ ಬ್ರಹ್ಮಸ್ವರೂಪಂ ಚೇತ್ ತಥಾ ನ ಅದ್ವೈತ ಹಾನಿ ಇತಿ. ಬ್ರಹ್ಮಸ್ವರೂಪವೇ ಅಂತ ಹೇಳ್ಬಿಡ್ತೀವಿ ಕಡೆಯಲ್ಲಿ.
ಯಾಕೆ ಅಂದರೆ ಸಾಧ್ಯಭೂತವಾದದ್ದು ಮಿಥ್ಯಾತ್ವ ಅನ್ನೋದು, ಜಗತ್ತಿನ ಮಿಥ್ಯಾತ್ವ ಅನ್ನೋದು, ಮಿಥ್ಯಾತ್ವ ಅಂದರೆ ಏನರ್ಥ? ಜಗತ್ತಿಗೆ ಮಿಥ್ಯಾತ್ವವನ್ನು ಸಾಧಿಸಬೇಕು ಅಂದರೆ ಏನರ್ಥ? ಜಗತ್ತು ಇಲ್ಲ ಅಂತ ಮಾಡಬೇಕು. ಆಗ ಸಾಧಿಸಲ್ಪಡುವುದೇನು ಅಂದರೆ ಬ್ರಹ್ಮವೇ. ಜಗತ್ತು ಹೋದರೆ ಉಳ್ಕೊಳ್ಳೋದು ಬ್ರಹ್ಮ ತಾನೆ. ಆದ್ದರಿಂದ ಏನು ಅಚೀವ್ ಮಾಡ್ತೀವಿ ಜಗತ್ತಿನ ಮಿಥ್ಯಾ ಅನ್ನೋ ಅನುಮಾನದಿಂದ ಅಂದರೆ ಬ್ರಹ್ಮವನ್ನು ಅಚೀವ್ ಮಾಡಬೇಕು. ಬ್ರಹ್ಮವಿದೆ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಆ ಮಿಥ್ಯಾತ್ವ ಅನ್ನೋದು ಆವಾಗ ಬ್ರಹ್ಮವೇ ಅಂತ ಹೇಳಬೇಕು. ಹೇಳಿದ್ರೆ ಆಗ ಪ್ರಪಂಚವೂ ಇದೆ, ಬ್ರಹ್ಮವೂ ಇದೆ. ಆಗ ಬ್ರಹ್ಮಾತ್ಮಕ ಅಂತ ಆಗಬೇಕಾಗುತ್ತೆ. ಆಗ ಜಗತ್ ಸರ್ವಂ ಸಬ್ರಹ್ಮಕಂ ಬ್ರಹ್ಮ ವಿಶಿಷ್ಟಂ ಬ್ರಹ್ಮ ಅಂತರ್ಯಾಮಿಕಂ ಸ್ಯಾತ್. ಅದರಿಂದ ನಮಗೆ ಅದ್ವೈತ ಹಾನಿ ಆಗೋದಿಲ್ಲ ಅಂತ ಹೇಳಿದ್ರೆ, ಬ್ರಹ್ಮವೇ ಅಂತ ಹೇಳಿದ್ರೆ, ಜಗತ್ತಿನ ಮಿಥ್ಯಾತ್ವ ಅನ್ನೋದು ಬ್ರಹ್ಮವೇ ಅಂದರೆ ಜಗತ್ತೇ ಬ್ರಹ್ಮ ಅಂತ ಆಯ್ತು. ಅವಾಗ ಆಗ ಜಗತ್ತು ಬ್ರಹ್ಮಾತ್ಮಕ ಅಂತ ಹೇಳಬೇಕು. ಜಗತ್ತಿನ ಮಿಥ್ಯಾತ್ವ ಸಾಧಿಸಕ್ಕಾಗೋದಿಲ್ಲ. ಆಗ ಜಗತ್ತಿನ ಮಿಥ್ಯಾತ್ವ ಅನ್ನೋದು ಬ್ರಹ್ಮವೇ ಅಂತ ಹೇಳಿದ್ರೆ ಜಗತ್ತು ಬ್ರಹ್ಮವೇ ಅಂತ ಹೇಳ್ದಂಗಾಯ್ತು. ಸರ್ವಂ ಕಲಿದಂ ಬ್ರಹ್ಮ ಅಂತ ಪ್ರೂವ್ ಮಾಡ್ದಂಗೆ ಆಗುತ್ತೆ. ಬ್ರಹ್ಮಾತ್ಮಕವೇ ಆಗುತ್ತೆ. ಅವಾಗೆಲ್ಲವೂ ಮಿಥ್ಯಾತ್ವ ಆಗೋದಿಲ್ಲ, ಜಗತ್ತಿಗೆ ಮಿಥ್ಯಾತ್ವ ಉಂಟಾಗೋದಿಲ್ಲ. ಆಗ ಜಗತ್ತು ಬಾಧಿತವಾಗೋದಿಲ್ಲ, ಜಗತ್ತು ಇರುತ್ತೆ. ಬ್ರಹ್ಮವೇ ಜಗತ್ತಿಗೂ ಸಮಾನಾಧಿಕರಣ ಹೇಳಿದಾಗ ಆಗುತ್ತೆ ಅವಾಗ. ಆದ್ದರಿಂದ ಮಿಥ್ಯಾತ್ವಸ್ಯ ಜಗನ್ನಿಷ್ಠಸ್ಯ ಜಗತಃ ಧರ್ಮಭೂತಸ್ಯ ಬ್ರಹ್ಮರೂಪತ್ವಾತ್. ಮಿಥ್ಯಾತ್ವ ಅನ್ನೋದು ಧರ್ಮವಾಯಿತು, ಜಗತ್ತಿಗೆ ಧರ್ಮವಾಯಿತು, ಬ್ರಹ್ಮದ ರೂಪವಾಗುತ್ತೆ. ಆಗ ಜಗದೇವ ಬ್ರಹ್ಮ ವಿಶಿಷ್ಟಂ ಸ್ಯಾತ್. ಆದ್ದರಿಂದ ಜಗತ್ತಿನಲ್ಲಿ ಇರುವ ಮಿಥ್ಯಾತ್ವ ಅನ್ನೋದು ಧರ್ಮವಾಗಿಬಿಡುತ್ತೆ. ಆಗ ಜಗತ್ತೇ ಬ್ರಹ್ಮ ವಿಶಿಷ್ಟ ಅಂತ ಹೇಳಬೇಕಾಗುತ್ತೆ. ಆಗ ಅಸ್ಮದಿಷ್ಟ ಸಿದ್ಧೇಹೇ ಅನುಕಂಪಾಯಾಂಬ ಭಕ್ಷ್ಯಾಶಯ ಹಿ ಮಂಜೂಷಾಂ ದಷ್ಟ್ವಾಖುಹು ತೇನ ಭಕ್ಷಿತಃ ಅಂತ ಹೇಳ್ಬಿಟ್ಟು, ಮಂಜೂಷ ಒಂದು ಪೆಟ್ಟಿಗೆ, ಇಲಿ ಬೋನ್ ಅಂತ ಹೇಳ್ತೀವಲ್ಲ ಅದು. ಆಖು ಅಂದರೆ ಇಲಿ ಬೋನ್ ಹೋಗಿ ಅದನ್ನು ಕಚ್ಚಬೇಕು ಅಂತ ಹೋಗಿ ಅದರಲ್ಲಿಯೇ ಒಟ್ಟು ಸಿಗಾಕೊಂಡ್ಬಿಡುತ್ತೆ ಅದು ಅಂತ. ಈ ರೀತಿ ನ್ಯಾಯ ಆಗುತ್ತೆ ನೀವು ಹೇಳೋದು. ಜಗದ ಅಪಲಾಪಾಯ ಪ್ರವೃತ್ತಸ್ಯತೆ ತದ್ವಿರುದ್ಧ ಅರ್ಥ ಲಾಭಾತ್. ಜಗತ್ತನ್ನು ತಳ್ಳಿ ಹಾಕಬೇಕು ಅಂತ ಹೋಗ್ತಿರೋ ಅದಕ್ಕೆ ವಿರುದ್ಧವಾದ ಅರ್ಥ ಸಿಗುತ್ತೆ ನಿಮಗೆ. ದೃಶ್ಯತ್ವ ಹೇತು ವಿರುದ್ಧವ ಸ್ಯಾತ್. ಅದರಿಂದ ಇದು ಸಾಧಿಸಕ್ಕಾಗೋದಿಲ್ಲ ಅಂತ ಹೇಳಿ ಅದನ್ನು ತಳ್ಳಿ ಹಾಕ್ತಾರೆ. ಎಲ್ಲ ವಾದಗಳು ಅದು. ಈಗ ಹೇತುವಿನ ಸ್ವರೂಪವನ್ನು ಪರೀಕ್ಷೆ ಮಾಡಿ ಆ ಅನುಮಾನವನ್ನು, ಅದರಲ್ಲಿ ಏನು ದೋಷವಿದೆ ಅಂತ ಹೇಳಿದ್ರು. ದೃಶ್ಯವೆಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಬ್ರಹ್ಮವು ಮಿಥ್ಯೆ ಆಗಬೇಕಾಗುತ್ತೆ ಅನ್ನೋದನ್ನು ಸಾಧಿಸ್ತಾರೆ ಇಲ್ಲಿ. ಇಷ್ಟಂ ಬ್ರಹ್ಮ ಅಪಿ ದೃಶ್ಯಂ ತವ ಜಗಥೇತಃ. ಯಾಕೆ ಅಂದರೆ ಅವರ ವಾದವನ್ನು ಇಟ್ಕೊಂಡು ಹೇಳ್ತಾರೆ. ವ್ಯವಹಾರದಲ್ಲೋ ಎಲ್ಲೋ ಅಂತೂ ಒಪ್ಕೊಂಡಿದ್ದೀರಾ, ಬ್ರಹ್ಮ ಜ್ಞೇಯತ್ವವೂ ಒಪ್ಕೊಂಡಿದ್ದಾರೆ, ದೃಶ್ಯತ್ವವೂ ಒಪ್ಕೊಂಡಿದ್ದಾರೆ. ಶ್ರುತಿಗೆ ಅರ್ಥ ಮಾಡದೆ ಹೋದರೆ, ಇಲ್ಲದೆ ಹೋದರೆ ಅರ್ಥ ಮಾಡೋಕ್ಕಾಗೋದಿಲ್ಲ ಶ್ರುತಿವಾಕ್ಯಗಳಿಗೆ. ಇಷ್ಟಂ ಬ್ರಹ್ಮಾಪಿ ದೃಶ್ಯಂ ತವ ಚ ಕಥಯತಃ ತಸ್ಯ ಜಿಜ್ಞಾಸ್ಯತಾದೀನ್ ಮಿಥ್ಯಾ ಚೇತ್ ದೃಶ್ಯತಾ ಅಸ್ಮಿನ್ನನು ವಿಮತಿ ಪದೇ ಪ್ಯೇವಮೇಶ ತ್ವಯೇಷ್ಟ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವಾಗ ಜ್ಞಾತುಮಿಚ್ಛಾ ಅಂತ ಬಂತಲ್ಲಿ. ಬ್ರಹ್ಮವನ್ನು ತಿಳಿದುಕೊಳ್ಬೇಕು ಅಂತ ಆಯ್ತಲ್ಲಿಗೆ. ಆವಾಗ ತಿಳಿದುಕೊಳ್ಳುವಂಥದ್ದು ಉಂಟಾಯ್ತಲ್ಲ, ಜಿಜ್ಞಾಸ್ಯ ಅಂತ ಹೇಳಿದ್ರೆ ದ್ರಷ್ಟವ್ಯ ಅಂತ ಶ್ರುತಿ ಹೇಳುತ್ತೆ. ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ದೃಶ್ಯತ್ವವೂ ಇದೆ ಅಂತ ಆಗುತ್ತೆ, ಜ್ಞಾತೃತ್ವವೂ ಇದೆ ಅಂತ ಹೇಳಬೇಕು. ಅಲ್ಲಿ ಹಾಗೆಯೇ ಹೇಳಬೇಕು, ಹಾಗೆ ಹೇಳಿದ್ದಾರೆ ಅಂತ ಇಲ್ಲಿ ಆ ವಾದವನ್ನು ಇಲ್ಲಿ ತೋರಿಸ್ತಾರೆ ಸ್ವಾಮಿ ದೇಶಿಕನು. ಲಿಂಗಂ ಜಾಡ್ಯಾಧಿಕಂ ಚೇತ್ ತದಪಿ ಮಮ ಮತೆ ಈ ಅಂಶತಃ ಸ್ಯಾದ ಸಿದ್ಧಂ ಮಿಥ್ಯಾಲಿಂಗೈಶ್ಚ ಸಿದ್ಧೇತಿ ಕಿಮಪಿ ಯದಿ ಭವೇತ್ ಬಾಷ್ಪಧೂಮೋಗ್ನಿ ಲಿಂಗಂ ಅಂತ ಹೇಳೋದು. ಯಾವ್ದು ಬೇಕಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಆವಾಗ ಹೊಗೆಯಲ್ಲಿಯೂ ಹೊಗೆ ಒಂದು ಧೂಳಿನಲ್ಲಿ ನೋಡುವ ಹೊಗೆ ಅಂತ ಇರುತ್ತೆ, ಅದನ್ನು ನೋಡಿಯೂ ಕೂಡ ಅಗ್ನಿ ಇದೆ ಅಂತ ಅನುಮಾನ ಮಾಡಬೇಕಾಗುತ್ತೆ. ಈ ಅನುಮಾನವೆಲ್ಲ ವಿರೋಧ ಆಗ್ಬಿಡುತ್ತೆ ಆವಾಗ ಅಂತ ಹೇಳಿ ಸಾಧ್ಯ ಸ್ವರೂಪವನ್ನು ದೂಷಿಸಿದಂತೆ ಮಿಥ್ಯಾತ್ವ ಅನ್ನುವ ಸಾಧ್ಯವನ್ನು ದೂಷಣೆ ಮಾಡಿ ಹೇತು ಸ್ವರೂಪವನ್ನು ವಿಕಲ್ಪ ಮಾಡಿ ದೂಷಿಸ್ತಾರೆ. ಈಗ ಜಗತ್ತೆಲ್ಲ ಮಿಥ್ಯೆ ಯಾಕೆ ಅಂತ ದೃಶ್ಯತ್ವಾತ್ ಅಂತ, ಜಡತ್ವ ಜಡವು ಎಲ್ಲ, ಬ್ರಹ್ಮವು ಅಜಡ ಪದಾರ್ಥ, ದೃಶ್ಯವಾದದ್ದೆಲ್ಲ ಜಡ. ಆದ್ದರಿಂದ ದೃಶ್ಯತ್ವಾತ್ ಅನ್ನೋದು ಹೇತು. ಅಲ್ಲಿ ಹೇತುವಾದ ದೃಶ್ಯತ್ವ ಜ್ಞಾನ ವಿಷಯತ್ವ, ಜ್ಞಾನಕ್ಕೆ ವಿಷಯವಾಗುವುದಿಲ್ಲ ಬ್ರಹ್ಮ. ಯಾಕೆ ಅಂದರೆ ಸ್ವಯಂ ಪ್ರಕಾಶ, ಅದನ್ನು ತಿಳಿಯಕ್ಕೆ ಇನ್ನೊಂದು ಜ್ಞಾನ ಬೇಡ. ಬೆಳಕನ್ನು ನೋಡೋಕ್ಕೆ ಒಂದು ಬೆಳಕು ಬೇಕಾಗಿಲ್ಲ,
ದೀಪವನ್ನು ನೋಡೋಕ್ಕೆ ಇನ್ನೊಂದು ದೀಪ ಹಚ್ಚಬೇಕಾಗಿಲ್ಲ. ಹಾಗೆ ಬ್ರಹ್ಮವು ಸ್ವಯಂ ಜ್ಞಾನ, ಸ್ವಯಂ ಪ್ರಕಾಶ ಅಂದರೆ ಜ್ಞಾನ, ಸ್ವಯಂ ಪ್ರಕಾಶ ಜ್ಞಾನವೇ, ಅದು ಪ್ರಕಾಶವೇ ಬ್ರಹ್ಮ. ಆ ಪ್ರಕಾಶವನ್ನು ತಿಳಿಯೋಕ್ಕೆ ನಿಮ್ಗೆ ಇನ್ನೊಂದು ಪ್ರಕಾಶ ಆಗಬೇಕು, ಇನ್ನೊಂದು ಜ್ಞಾನ ಆಗಬೇಕು. ಆದ್ದರಿಂದ ಅದನ್ನು ತಿಳಿಯೋಕ್ಕಾಗೋದಿಲ್ಲ, ಒಂದು ಜ್ಞಾನದಿಂದ ತಿಳಿಯೋಕ್ಕಾಗೋದಿಲ್ಲ ಜಗತ್ತನ್ನು. ಈ ರೀತಿ ಅವರು ವಾದ ಮಾಡುವಂಥದ್ದು. ಆದ್ದರಿಂದ ಅದಕ್ಕೆ ದೃಶ್ಯತ್ವವೂ ಇಲ್ಲ, ದೃಶ್ಯತ್ವವಿದ್ದರೆ ಜಡವಾಗಿಬಿಡುತ್ತೆ. ಅಂದ ಜ್ಞಾನ ವಿಷಯತ್ವ ರೂಪವೇ ಜಡತ್ವ ರೂಪವೇ. ಅಂದರೆ ದೃಶ್ಯತ್ವಾತ್ ಅಂತ ಹೇತು ಹೇಳಿದ್ರು. ಈ ದೃಶ್ಯತ್ವ ಅನ್ನುವಂತಹ ಹೇತು ಜ್ಞಾನಕ್ಕೆ ವಿಷಯತ್ವ ಅನ್ನುವ ರೂಪದಲ್ಲಿದೆಯೇ ಅಥವಾ ಜಡ ಅನ್ನುವ ರೂಪದಲ್ಲಿ ಇದೆಯೇ? ಯಾವ ರೂಪದಲ್ಲಿ ಇದೆ ಅನ್ನೋದು ಪರೀಕ್ಷೆ ಮಾಡ್ತಾರೆ ಇಲ್ಲಿ. ಮೊದಲನೇ ಪಕ್ಷದಲ್ಲಿ ಬ್ರಹ್ಮಾಪಿ ತಸ್ಯ ಜಿಜ್ಞಾಸ್ಯತಾದೀನ್ ಕಥೆಯತಃ ಅಥವಾ ದೃಶ್ಯಂ ಇಷ್ಟಂ ಅಂದರು. ಪರಬ್ರಹ್ಮವು ಕೂಡ ಯಾವುದೋ ಒಂದು ರೂಪದಲ್ಲಿ ಜ್ಞಾನ ಪಡೆದುಕೊಳ್ಬೇಕಲ್ಲ. ಶಾಸ್ತ್ರಜನ್ಯ ಜ್ಞಾನದಿಂದ ಬ್ರಹ್ಮಸತ್ಯಂ ಅನ್ನೋದನ್ನು ತಿಳಿತಾನು. ಜಗನ್ಮಿಥ್ಯೆ ಅಂತ ತಿಳಿದ್ರೆ ಬ್ರಹ್ಮಸತ್ಯ ಅನ್ನೋದು ತಿಳಿಬೇಕಾಗುತ್ತೆ, ಅದು ಬರುತ್ತೆ ಅಲ್ಲಿ. ಆದ್ದರಿಂದ ಆ ರೀತಿಯ ವಾದವನ್ನು ಮಾಡಬೇಕು ಅಲ್ಲಿ. ಬ್ರಹ್ಮಸೂತ್ರಕ್ಕೆ ಅರ್ಥ ಮಾಡುವಾಗ ಹೀಗೆ ಮಾಡಬೇಕು. ಪರಬ್ರಹ್ಮವೂ ಸಹ ವಿಚಾರಾತ್ಮಕ ಜ್ಞಾನಕ್ಕೆ ವಿಷಯವಾಗುತ್ತೆ ಅಂತ ಹೇಳಿ, ಶ್ರೋತವ್ಯ ಶ್ರುತಿ ವಾಕ್ಯೇಭ್ಯ ಮಂತವ್ಯಶ್ಚ ತರ್ಕಗಳಿಂದ ಅಂತ ಹೇಳಿದ್ರು. ಶ್ರುತಿ ಅನುಗುಣವಾದ ತರ್ಕಗಳಿಂದ ಅಂತ. ಆದ್ದರಿಂದ ಇದನ್ನು ಮಾಡಲೇಬೇಕಲ್ಲ ಬ್ರಹ್ಮ ವಿಷಯದಲ್ಲಿ. ವಿಚಾರಾತ್ಮಕವಾದ ಜ್ಞಾನಕ್ಕೆ ಆ ವಿಷಯವಾಯ್ತಲ್ಲ ಆವಾಗ ಎಂದು. ಯಾಕೆ ಅಂದರೆ ಜಗತ್ ವಿಷಯ ಅಂದರೆ ಜಗತ್ ಮಿಥ್ಯೆಯ ವಿಷಯವಾಗಿ ಸಾಧ್ಯವಿಲ್ಲ. ಆದ್ದರಿಂದ ಬ್ರಹ್ಮವೇ ವಿಷಯವಾಗಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರದಲ್ಲಿ ಒಪ್ಪಿರುವಂತಹ ನಿಮಗೂ ಸಹ ಇದು ಜ್ಞಾನ ವಿಷಯ ಅನ್ನೋದು ಸಮ್ಮತ ಅನ್ನೋದು ಒಪ್ಕೊಳ್ಬೇಕು. ವಿಚಾರಾತ್ಮಕವಾದ ಜ್ಞಾನ ವಿಷಯದಲ್ಲೇ. ಇದರಿಂದ ಮಿಥ್ಯಾತ್ವ ಅನ್ನೋದು ಸಾಧ್ಯವಿಲ್ಲದ ಬ್ರಹ್ಮದಲ್ಲಿ ದೃಶ್ಯತ್ವ ಅನ್ನೋ ಹೇತು ಬರುತ್ತೆ. ಜ್ಞಾನಕ್ಕೆ ವಿಷಯವಾಗಿಬಿಟ್ರೆ ದೃಶ್ಯತ್ವ ಅನ್ನುವ ಹೇತು ಬಂದುಬಿಡ್ತು ಅಲ್ಲಿ. ಆದ್ದರಿಂದ ವ್ಯಭಿಚಾರ ಅನೇಕಾಂತವಾಯಿತು. ಜಗತ್ತಲ್ಲಿ ಮಾತ್ರ ದೃಶ್ಯವಲ್ಲ, ಬ್ರಹ್ಮವೂ ದೃಶ್ಯತ್ವ ಆಯ್ತು ಅಲ್ಲಿಗೆ. ಅಸ್ಮಿನ್ ದೃಶ್ಯತಾ ಮಿಥ್ಯಾಚೇತೆ, ಬ್ರಹ್ಮನಲ್ಲಿ ದೃಶ್ಯತೆ ಅನ್ನೋದು ಮಿಥ್ಯೆ, ಸತ್ಯವಲ್ಲ, ಅದು ಮಿಥ್ಯಾರೂಪವಾದದ್ದೇ ಅಂತ. ಆದ್ದರಿಂದ ಪರಬ್ರಹ್ಮದಲ್ಲಿ ಹೇತುವು ಇಲ್ಲವಾದ್ದರಿಂದ ವ್ಯಭಿಚಾರ ದೋಷ ಬರೋದಿಲ್ಲ. ಜಗತ್ತಲ್ಲಿ ಮಾತ್ರ ಇದೆ ಆ ಹೇತು. ದೃಶ್ಯತ್ವ ಅನ್ನೋದು ಬರೀ ಜಗತ್ತಿನಲ್ಲಿ ಇದೆ ಆ ಹೇತು. ಆದ್ದರಿಂದ ಬ್ರಹ್ಮಕ್ಕೂ ದೃಶ್ಯತ್ವಕ್ಕೂ ವ್ಯಾಪ್ತಿ ಇಲ್ಲ. ಆದ್ದರಿಂದ ವ್ಯಭಿಚಾರ ದೋಷ ಬರೋದಿಲ್ಲ. ಜಗತ್ತಿನಲ್ಲಿ ಮಾತ್ರವೇ ಅದು ಅನ್ವಯಿಸುತ್ತೆ, ಬ್ರಹ್ಮನಲ್ಲಿ ಅನ್ವಯಿಸೋದಿಲ್ಲ. ಎರಡಕ್ಕೂ ಅನ್ವಯಿಸಿದ್ರೆ ಆವಾಗ ಅನೇಕಾಂತವಾಯಿತು, ವ್ಯಭಿಚಾರ ಅಂತ ಹೇಳಿ. ಎಲ್ಲಿ ಇರಬೇಕೋ ಅಲ್ಲಿಲ್ಲದೆ ಬೇರೆ ಕಡೆಯೂ ಇರುವಂತಹದ್ದು ಹೇತು. ಆದ್ದರಿಂದ ಈ ದೋಷ ಬರೋದಿಲ್ಲ. ಬ್ರಹ್ಮವು ಜ್ಞಾನ ವಿಷಯಕ್ಕೆ ವಿಷಯತ್ವ, ಬ್ರಹ್ಮದಲ್ಲಿರುವ ಜ್ಞಾನ ವಿಷಯತ್ವ ಸತ್ಯವಾದದ್ದಲ್ಲ, ಅದು ಮಿಥ್ಯೆಯೇ, ಅದು ಹೋಗ್ಬಿಡುತ್ತೆ ಕಡೆಯಲ್ಲಿ. ಒಂದು ಕ್ಯಾಂಡಲ್ ಹೇಗೆ ತಾನು ಉರಿದು ಎಲ್ಲ ತಾನು ಹೋಗ್ಬಿಡುತ್ತೋ ಹಾಗೆ ಅದು ಕ್ಯಾಂಡ್ಲು ಇರೋದಿಲ್ಲ, ದೀಪವೂ ಇರೋದಿಲ್ಲ ಕಡೆಯಲ್ಲಿ, ಹಾಗೆ ಅಂತ ಹೇಳ್ತಾರೆ ಅವರು. ಅದರಿಂದ ಶ್ರುತಿಯಿಂದ ಎಲ್ಲ ತಿಳಿದುಕೊಂಡ್ರೆ ಎಲ್ಲ ಜ್ಞಾನ ಶ್ರುತಿಯೂ ಹೋಗ್ಬಿಡುತ್ತೆ, ಎಲ್ಲವೂ ಹೋಗ್ಬಿಡುತ್ತೆ ಕಡೆಯಲ್ಲಿ. ಆ ರೀತಿ ಅದರಿಂದ ಅನೇಕಾಂತ ದೋಷವಿಲ್ಲ ಅಲ್ಲಿ ವಿಚಾರ. ವಿಮತಿ ಪದೇಪಿ ಯಶ ಏವಂ ನಾನು ತ್ವಯಾ ಇಷ್ಟ. ಹಿಂದಿನ ಅನುಮಾನದಲ್ಲಿ ಪಕ್ಷವಾದ ಜಗತ್ತಿನಲ್ಲಿಯೂ ನೀನು ಅಂಗೀಕರಿಸುವ ಈ ದೃಶ್ಯತ್ವ ಮಿಥ್ಯಾರೂಪ ತಾನೇ, ಅದು ಸತ್ಯವೇ ಅಂತ ಕೇಳ್ತಾರೆ. ಜಗತ್ತು ಮಿಥ್ಯಾ ಅಂತ ಹೇಳಿದ್ರಲ್ಲ ನೀವು, ಆವಾಗ ಅದರಲ್ಲಿ ದೃಶ್ಯವಾಗಿರೋದ್ರಿಂದ ಮಿಥ್ಯೆ ಅಂತ ಹೇಳಿದ್ರಿ. ಆದರೆ ಇಲ್ಲಿ ಬ್ರಹ್ಮದ ವಿಷಯದಲ್ಲಿ ಇದರಲ್ಲಿಯೂ ಮಿಥ್ಯಾ ಅಂತ ಹೇಳ್ತಾ ಇದ್ದೀರಾ. ಜಗತ್ತಿನಲ್ಲಿಯೂ ಮಿಥ್ಯೆ ಅಂತ ಹೇಳಿ ದೃಶ್ಯತ್ವ ಇರುವ ಜಗತ್ತಿನಲ್ಲಿ ಮಿಥ್ಯಾ ಅಂತ ಹೇಳಿದ್ರಿ. ಈ ಬ್ರಹ್ಮದಲ್ಲಿಯೂ ಮಿಥ್ಯಾ ಆದ್ದರಿಂದ ಇದರಲ್ಲಿಯೂ ದೃಶ್ಯತ್ವ ಇರಬೇಕು. ಅವಾಗ ಅದು ಈ ರೀತಿ ವಾದ. ಇದರಲ್ಲಿ ಪಕ್ಷವಾದ ಜಗತ್ತಿನಲ್ಲಿ ಸತ್ಯವಾದ ದೃಶ್ಯತ್ವ ಒಪ್ಪಿದರೆ ಬ್ರಹ್ಮಕ್ಕಿಂತಲೂ ಬೇರೆಯಾದ ಒಂದು ಸತ್ಯ ಸಿದ್ಧಿಸುತ್ತೆ, ಅದ್ವೈತ ಭಂಗ ಆಗುತ್ತೆ. ಆದ್ದರಿಂದ ಈ ದೃಶ್ಯತ್ವವನ್ನು ಮಿಥ್ಯೆ, ಇದು ಬರೀ ಪ್ರತಿಭಾಸ, ಇದು ಪ್ರಾತಿಭಾಸಿಕ ಸತ್ಯತ್ವ, ಇರೋ ಹಾಗೆ ತೋರುತ್ತೆ ಅಷ್ಟೇ, ನಿಜವಾಗಿಯೂ ಇಲ್ಲ ಅಲ್ಲಿ ದೃಶ್ಯತ್ವ. ಇದು ಮಿಥ್ಯೆ, ಕಂಡು ಬರ್ತಿರೋದೆಲ್ಲ ಇಲ್ಲಿ ಮಿಥ್ಯೆ ಅಂತ ಹೇಳಿದ್ರೆ, ಬ್ರಹ್ಮದಲ್ಲಿಯೂ ಅದೇ ರೀತಿಯಾದ ದೃಶ್ಯತ್ವ ಇದೆ. ಯಾಕೆಂದರೆ ಅಲ್ಲಿಯೂ ದೃಶ್ಯತ್ವ ಅಂತ ಹೇಳೋದು ಮಿಥ್ಯೆ ಅಂತ ಹೇಳಿದ್ರೆ, ನೀವು ಜಗತ್ತಿನಲ್ಲಿರುವ ಮಿಥ್ಯೆ ಆದ ದೃಶ್ಯತ್ವ ಮಿಥ್ಯೆ ಆದರೆ ಬ್ರಹ್ಮದಲ್ಲಿರುವ ದೃಶ್ಯತ್ವ ಮಿಥ್ಯೆ ಆದರೆ ಅದು ಹಾಗೆ ಆಗುತ್ತೆ. ಅವಾಗ ಎರಡಕ್ಕೂ ಏನು ವಿಶೇಷ?
ವ್ಯಭಿಚಾರ ದೋಷ ಅಪರಿಹಾರ್ಯ. ಆವಾಗ ಅನೇಕ ಹಂತವಾಯಿತು. ಜಗತ್ತು ಮಿಥ್ಯೆ ಅಂತ ಸಾರಿಸ್ಬೇಕಾದ್ರೆ ಅದರಲ್ಲಿ ಮಾತ್ರವೇ ಇರಬೇಕು. ಅದು ಬ್ರಹ್ಮದಲ್ಲಿಯೂ ಇದೆ, ಅದು ಕೂಡ ಮಿಥ್ಯೆಯೇ. ದೃಶ್ಯತ್ವವನ್ನು ಸಾಧಿಸ್ತೀವಿ, ಯಾಕೆಂದರೆ ವಿಚಾರಾತ್ಮಕವಾಗಿ ಜ್ಞಾನ ಪಡೆದುಕೊಳ್ಬೇಕು. ಆದರೆ ಅದು ಮಿಥ್ಯೆ ಅಂತ ಹೇಳಿದ್ರೆ ಈ ಮಿಥ್ಯೆಯು ಆ ಮಿಥ್ಯೆಯು ಒಂದೇ ಆಯ್ತಲ್ಲ, ಇದರಲ್ಲಿ ಎರಡರಲ್ಲಿಯೂ ಉಂಟಾಗ್ಬಿಡ್ತಲ್ಲ ಅದು. ಇದು ವ್ಯಭಿಚಾರ ದೋಷ. ಈ ರೀತಿ ನೀವು ಅನುಮಾನದಿಂದ ಹೇಳಿದ್ರೆ ಇದು ಸರಿಯಾದ ತರ್ಕ ಆಗೋದಿಲ್ಲ. ಜಾಡ್ಯಾತಿಕಂ ಲಿಂಗಂ ಚೇತ್ ತದಪಿ ಮಮತೆ ಅಂಶತಃ ಅಸಿದ್ಧಂ ಸ್ಯಾತ್. ಜಗತ್ತು ಜಡವಾದ್ದರಿಂದ ಇದಕ್ಕೆ ದೃಶ್ಯತ್ವವೇ ಹೇತುವಾಗುತ್ತೆ. ಜಡತ್ವಾದಿರೂಪವಾದ ದೃಶ್ಯತ್ವವೇ ಹೇತು ಆಗುವುದರಿಂದ ಬ್ರಹ್ಮದಲ್ಲಿ ಜಡತ್ವವೇ ಇಲ್ಲ. ಆದ್ದರಿಂದ ವ್ಯಭಿಚಾರ ದೋಷ ಪ್ರಸಕ್ತಿ ಇಲ್ಲ. ಜಗತ್ತಿಗೂ ಬ್ರಹ್ಮಕ್ಕೂ ವ್ಯತ್ಯಾಸವಿದೆ. ಜಗತ್ತು ಜಡತ್ವ, ಆದ್ದರಿಂದ ಬ್ರಹ್ಮ ಜಡವಲ್ಲ, ಅಜಡವಾದ ಪದಾರ್ಥ. ಆದ್ದರಿಂದ ಜಡತ್ವಾದಿ ರೂಪದ ದೃಶ್ಯತ್ವ ಇಲ್ಲಿ ಇರೋದು, ಅಲ್ಲಿ ಇರೋ ದೃಶ್ಯತ್ವ ಆ ರೀತಿ ಅಲ್ಲ. ಆದ್ದರಿಂದ ವ್ಯಭಿಚಾರ ದೋಷ ಇಲ್ಲ ಅಂತ ಹೇಳಿದ್ರೆ ಆ ಜಡತ್ವ ಹೇತುವು ಕೂಡ ನಮ್ಮ ಸಿದ್ಧಾಂತದಲ್ಲಿ ಪಕ್ಷದ ಏಕದೇಶವಾದ ಜೀವ ಪದಾರ್ಥದಲ್ಲಿ ಇಲ್ಲದೆ ಇರೋದ್ರಿಂದ ಭಾಗ ಅಸಿದ್ಧ ಅನ್ನೋ ದೋಷ ಬರುತ್ತೆ. ಇದೇ ಅಂದರೆ ಇಬ್ಬರೂ ಒಪ್ಕೊಳ್ಬೇಕು, ಅದನ್ನು ವಾದಿಯು ಪ್ರತಿವಾದಿಯು ಒಪ್ಕೊಳ್ಬೇಕು. ಜಗತ್ತಿನಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಚಿತ್ತು ಇದೆ, ಅಚಿತ್ತು ಎರಡೂ ಇದೆ. ಅಚೇತನ ಪ್ರಕೃತಿಯೂ ಇದೆ, ಜೀವಾತ್ಮರುಗಳು ಇದ್ದಾರೆ, ಇಬ್ಬರೂ ಇದ್ದಾರೆ ಇಲ್ಲಿ. ಆದ್ದರಿಂದ ಜೀವಾತ್ಮರುಗಳು ಅಜಡ ಪದಾರ್ಥ. ಜಗತ್ತಿನಲ್ಲಿ ದೃಶ್ಯತ್ವ ಅನ್ನುವ ಹೇತು ಇದು ಜಡತ್ವಾದಿ ರೂಪವಾದ ದೃಶ್ಯತ್ವ ಅಂದರೆ ಜಡದ ಜೊತೆಗೆ ಅಜಡ ಪದಾರ್ಥವೂ ಇದೆ ಜಗತ್ತಿನಲ್ಲಿ. ಆದ್ದರಿಂದ ನಿಮ್ಮ ದೃಶ್ಯತ್ವ ಭಾಗವಾಗಿ ಒಂದು ಭಾಗದಲ್ಲಿ ಸಿದ್ಧಿಸುತ್ತೆ ಹೊರತು ಇನ್ನೊಂದು ಭಾಗದಲ್ಲಿ ಸಿದ್ಧಿಸೋದಿಲ್ಲ ಜಗತ್ತಲ್ಲಿ. ಆದ್ದರಿಂದ ಇದು ಭಾಗ ಅಸಿದ್ಧ ಅನ್ನೋ ದೋಷ, ಅಸಿದ್ಧ ಅನ್ನುವ ದೋಷವೇ ಇದು. ದೃಶ್ಯತ್ವ ಅನ್ನುವ ಧರ್ಮ ವಾಸ್ತವಿಕವಾಗಿ ಮಿಥ್ಯೆ ಅಂತ ಒಪ್ಪಿರೋದ್ರಿಂದ ಇಂತಹ ಮಿಥ್ಯಾಲಿಂಗೈಶ್ಚ ಕಿಮಪಿ ಯದಿ ಸಿದ್ಧೇಯತೆ ಬಾಷ್ಮಧೂಮ ಅಗ್ನಿಲಿಂಗಂ ಅಂತ ಹೇಳುದು. ಬಾಷ್ಮಧೂಮವು ಅಗ್ನಿಗೆ ಲಿಂಗವಾಗಬೇಕಾಗ ಸುಳ್ಳಾದ ಹೇತುಗಳಿಂದ ಮಿಥ್ಯಾಲಿಂಗೈಹಿ, ಸುಳ್ಳಾದ ಹೇತುಗಳಿಂದ ಮಿಥ್ಯಾದ ಹೇತುಗಳಿಂದ ಯಾವುದಾದ್ರೂ ಒಂದು ಸಾಧಿಸಲು ಸಾಧ್ಯ ಅಂತ ಹೇಳಿದ್ರೆ, ಒಂದು ಆವಿ ಇದೆ, ನೀರಿನ ಆವಿ ಬರುತ್ತೆ, ಮೇಲೆ ಹೊಗೆ ಥರ ಕಾಣುತ್ತೆ, ಧೂಳು ಇರುತ್ತೆ. ಇದರೆಲ್ಲ ಭ್ರಮೆಯಿಂದ ತೋರಿದ ಹೊಗೆಯೂ ಸಹ ಬೆಂಕಿಯನ್ನು ಸಾರಿಸುವ ಹೇತುವಾಗಬೇಕು. ಆದ್ದರಿಂದ ಹೊಗೆ ಇದ್ದರೆ ಯತ್ರ ಧೂಮಃ ತತ್ರ ವನ್ನಿಹಿ ಅನ್ನೋದು ಇದರಲ್ಲೂ ಸಾಧಿಸಕ್ಕೆ ಸಾಧ್ಯವಾಗ್ಬಿಡುತ್ತೆ ಆವಾಗ. ಆದ್ದರಿಂದ ಯಾವುದಾದೊಂದು ಹೇತು ಇಟ್ಕೊಂಡು ಎಲ್ಲೋ ಒಂದು ಮಾಡಿದ್ರೆ ಈ ಹೇತು ಆ ಹೇತು ಒಂದು, ಬೆಂಕಿ ಇರೋ ಕಡೆ ಇರೋ ಹೊಗೆ ನಿಜವಾದ ಹೊಗೆ, ಧೂಳಿಲ್ಲದೆ ಇರುವಂತಹ ಹೊಗೆ ಕಂಡು ಬರೋ ಧೂಳು ನಿಜವಾದ ಹೊಗೆ ಅಲ್ಲ ಅದು. ಅದೇ ರೀತಿಯಲ್ಲಿ ಆವಿ, ನೀರು ಕಾಯಿಸಿದ್ರೆ ಬರುವಂತಹ ಆವಿಯು ನಿಜವಾದ ಹೊಗೆ ಅಲ್ಲ, ಅದು ಹೊಗೆಯಂತೆ ಕಂಡು ಬರುತ್ತೆ ಅಷ್ಟೇ. ಆದ್ದರಿಂದ ಅಲ್ಲಿ ಬೆಂಕಿ ಇರೋದಿಲ್ಲ ನೀರಿನಲ್ಲಿ. ಆದರೆ ಇಲ್ಲಿ ಬೆಂಕಿ ಇರಬೇಕು, ಹೊಗೆ ಇರಬೇಕಾದ್ರೆ. ಆದ್ದರಿಂದ ಎಲ್ಲೆಲ್ಲ ಕಡೆಯೂ ನೀವು ಬೆಂಕಿಯನ್ನು ಸಾಧಿಸಕ್ಕೆ ಸಾಧ್ಯವಾಗ್ಬಿಡುತ್ತಾಗ. ಧೂಳಿನಲ್ಲಿಯೂ ಸಾಧಿಸ್ಬೋದು, ಮಂಜಿನಲ್ಲಿಯೂ ಸಾಧಿಸ್ಬೋದು. ಹೀಗಾಗ್ಬಿಡುತ್ತೆ. ಎಲ್ಲ ಕಡೆಯೂ ಎಲ್ಲೆಲ್ಲಿ ಹೊಗೆ ಥರ ಕಂಡು ಬರುತ್ತೋ ಅಲ್ಲೆಲ್ಲ ಬೆಂಕಿ ಸಾಧಿಸಬೇಕು. ಆವಾಗ ಎಲ್ಲ ಅನುಮಾನಗಳೆಲ್ಲ ವ್ಯತ್ಯಾಸವಾಗ್ಬಿಡುತ್ತೆ ಲೋಕದಲ್ಲಿ. ಭ್ರಾಂತ್ಯಾತ್ಮಕವಾದ ಲಿಂಗದಿಂದ ಯಾವುದನ್ನು ಸಾಧಿಸಲು ಶಕ್ಯವಿಲ್ಲ ಅನ್ನೋದು ತಾತ್ಪರ್ಯ. ಲಿಂಗವು ಭ್ರಾಂತಿ ಆದರೆ ಅವಾಗ ಹೇತುವೇ ಭ್ರಾಂತ್ಯಾತ್ಮಕವಾದರೆ, ದೃಶ್ಯತ್ವ ಅನ್ನುವ ಹೇತು ಭ್ರಾಂತಿ ಅಂತ ಹೇಳಿದ್ರೆ ಅದು ನಿಮಗೆ ಅದು ಮಿಥ್ಯೆ ಅಂತ ಹೇಳಿಬಿಟ್ರೆ ಯಾವುದನ್ನು ಸಾಧಿಸೋಕ್ಕಾಗೋದಿಲ್ಲ. ಯಾವುದಾದ್ರೂ ಒಂದು ಸತ್ಯ ಒಪ್ಕೊಳ್ಬೇಕು ಬ್ರಹ್ಮನ ಜೊತೆಯಲ್ಲಿ, ಇಲ್ಲದೆ ಹೋದರೆ ಯಾವುದನ್ನು ಸಾಧಿಸೋಕ್ಕಾಗೋದಿಲ್ಲ. ಆ ಬ್ರಹ್ಮವು ಕೂಡ ನಿರ್ಧರ್ಮಕವಾದದ್ದು ಅಂತ ಹೇಳೋದ್ರಿಂದ ಬಹಳ ಕಷ್ಟ. ಅನುಮಾನದಿಂದ ಇದೆಲ್ಲ ಸಾಧಿಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಉಕ್ತಾನುಮಾನೇ ಸಾಧ್ಯಮೇವ ದೂಷಯಿತ್ವ ಹೇತುಮಪಿ ವಿಕಲ್ಪ್ಯ ದೂಷಯತಿ. ಬ್ರಹ್ಮಾಪಿ ತಸ್ಯ ಜಿಜ್ಞಾಸ್ಯತಾದೀಂಶ್ಚ ಕಥೇತಃ ತವ ದೃಶ್ಯಂ ಇಷ್ಟಂ ಅಥಾತೋ ಬ್ರಹ್ಮ ಜಿಜ್ಞಾಸ ಇತ್ಯಾದೋ ಬ್ರಹ್ಮಣಃ ಜಿಜ್ಞಾಸಾ ವಿಷಯತ್ವ ಮುಚ್ಯತೆ. ಬ್ರಹ್ಮಣೋ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಜಿಜ್ಞಾಸೆಗೆ ವಿಷಯವಾದವನು ಯಾರು ಅಂದರೆ ಬ್ರಹ್ಮ ಇಲ್ಲದೆ ಹೋದರೆ ಶಾಸ್ತ್ರವೇ ಆರಂಭಿಸೋಕ್ಕಾಗೋದಿಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ಒಪ್ಕೊಳ್ಳದೆ ಹೋದರೆ ಶಾಸ್ತ್ರ ಆರಂಭವೇ ಸಿದ್ಧಿಸೋದಿಲ್ಲ. ಬ್ರಹ್ಮಸೂತ್ರದ ಅಧ್ಯಯನವೇ ಬೇಕಾಗಿಲ್ಲ, ಅದಕ್ಕೆ ವ್ಯಾಖ್ಯಾನವೂ ಮಾಡಬೇಕಾಗಿಲ್ಲ. ಆದರೆ ಅದು ಬೇಕು. ಶಾಸ್ತ್ರಾರಂಭವನ್ನು 4 ಸೂತ್ರಗಳಿಂದ ಸೂತ್ರಕಾರರು ಸರಿ ಅಂತ ಅದನ್ನು ಸಾಧಿಸ್ತಾರೆ. ಚತುಸ್ಸೂತ್ರಿ ಅಂತ ಹೇಳುವಾಗ ಅಥಾತೋ ಬ್ರಹ್ಮ ಜಿಜ್ಞಾಸ,
ಜನ್ಮಾದ್ಯಸೇತಃ ಶಾಸ್ತ್ರಯೋನಿತ್ವಾಪಿ ತತ್ವ ಸಮನ್ವಯಾತ್. 4 ಅಧಿಕರಣಗಳು ಚತುಸ್ಸೂತ್ರಿ ಅಂತ ಪ್ರಸಿದ್ಧ ಉಪೋದ್ಘಾತ ರೂಪದಲ್ಲಿದೆ. ಅದಾದಮೇಲೆ ಈಕ್ಷತೆ ಅಧಿಕರಣದಿಂದ ನಿಜವಾದ ಶಾಸ್ತ್ರ ಆರಂಭಿಸುತ್ತೆ. ಅದಕ್ಕೆ ಮೊದಲು ಇರೋ 4 ಸೂತ್ರಗಳು ಈ ಶಾಸ್ತ್ರದ ಆರಂಭಿಸಬಹುದು ಅನ್ನೋದನ್ನು ಸಾಧಿಸ್ತಾರೆ. ಅದರ 4 ಸೂತ್ರಗಳಲ್ಲಿ ಸಾಧಿಸ್ತಾರೆ. ಯಾಕೆಂದರೆ ಬ್ರಹ್ಮವನ್ನು ತಿಳಿಯಕ್ಕೆ ಆಗೋದಿಲ್ಲ ಸಿದ್ಧ ಪದಾರ್ಥ ಅಂತ ಹೇಳಿ ತಿಳಿಯಕ್ಕೆ ಸಾಧ್ಯ ಅಂದರೆ ಅದಕ್ಕೊಂದು ಲಕ್ಷಣವಿದೆಯೇ ಅಂದರೆ ಲಕ್ಷಣವಿದೆ ಅಂತ 2ನೇ ಅಧಿಕರಣದಲ್ಲಿ ಹೇಳಿ, ಆ ಲಕ್ಷಣವಿದ್ದರೆ ಅದನ್ನು ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿದ್ರೆ ಶಾಸ್ತ್ರದಿಂದ ತಿಳ್ಕೊಳ್ಬೇಕು. ಅದರಿಂದ ಏನು ಪ್ರಯೋಜನವಿದೆ ಅಂದರೆ ಪುರುಷಾರ್ಥ ರೂಪವಾದ ಪ್ರಯೋಜನವಿದೆ. ಸಮನ್ವಯ, ತತ್ವ ಸಮನ್ವಯ, ಈ 4 ಇದರಿಂದ ಬ್ರಹ್ಮನ ತಿಳಿಯಕ್ಕೆ ಸಾಧ್ಯ. ಅದಕ್ಕೊಂದು ಲಕ್ಷಣವಿದೆ, ಅದಕ್ಕೆ ಶಾಸ್ತ್ರದಿಂದ ತಿಳಿಯಬೇಕು, ಅದರಿಂದ ಪ್ರಯೋಜನವೂ ಇದೆ. 4 ಸೂತ್ರ ಚತುಸ್ಸೂತ್ರಿ ಉಪೋದ್ಘಾತ ರೂಪದಲ್ಲಿ ಶಾಸ್ತ್ರಾರಂಭವನ್ನು ಸಾಧಿಸ್ತಾರೆ ಸೂತ್ರಕಾರರು, ಬಾದರಾಯಣರು. ಆಮೇಲೆ ಈಕ್ಷತೀಕರಣ ಮೊದಲಾದ ಆರಂಭಿಸುತ್ತೆ. ಆದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅಲ್ಲಿ ಒಪ್ಕೊಳ್ಳದೆ ಹೋದರೆ ಶಾಸ್ತ್ರಾರಂಭವೇ ಸಾಧ್ಯವಾಗೋದಿಲ್ಲ. ಅದು ಒಪ್ಕೊಳ್ಳೇಬೇಕು ಎಲ್ಲರೂ. ಆದ್ದರಿಂದ ಇಲ್ಲಿ ಅದನ್ನೇ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಆತ್ಮಾವರೇ ದ್ರಷ್ಟವ್ಯ ಇತಿ ಬ್ರಹ್ಮಣ ದ್ರಷ್ಟವ್ಯತ್ವಾದಿ ದ್ರಷ್ಟವ್ಯಾದಿಕಾದಿಕಂಚ ಉಚ್ಯತೆ. ಆತ್ಮ ದ್ರಷ್ಟವ್ಯ ಅಂತ ಶ್ರುತಿ ಹೇಳುತ್ತೆ. ಏವಂ ಕಥೆಯತಃ ಅಥವಾ ಬ್ರಹ್ಮ ಅಪಿ ದೃಶ್ಯಂ ಇಷ್ಟಂ, ಅದಕ್ಕೂ ಒಂದು ರೀತಿಯಲ್ಲಿ ದೃಶ್ಯತ್ವ ಹೇಳಬೇಕು. ಆದ್ದರಿಂದ ಅನ್ಯಥಾ ವಿಚಾರಶಾಸ್ತ್ರಂ ಬ್ರಹ್ಮಾಪರೋಕ್ಷ್ಯಂ ಇತ್ಯಾದಿ ಸರ್ವಂ ವಿರುದ್ಧತೆ. ವಿಚಾರಶಾಸ್ತ್ರವೂ ವಿರೋಧ, ಬ್ರಹ್ಮವು ಪ್ರತ್ಯಕ್ಷ ಅನ್ನೋದು ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡಬೇಕು. ಇವಾಗ ಶಬ್ದಜನ್ಯ ಜ್ಞಾನವು ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡಬೇಕು. ತತ್ವಮಸಿ ಅಂತ ಹೇಳಿದ್ರೆ ನಾನು ಬ್ರಹ್ಮ ನೀನೇ ಅಂತ ಹೇಳಿದ್ರೆ ಜೀವಾತ್ಮನಿಗೂ ಬ್ರಹ್ಮಕ್ಕೂ ಐಕ್ಯವನ್ನು ತಿಳಿಬೇಕು. ತಿಳಿದೇ ಹೋದರೆ ಹೇಗೆ ತಿಳಿತಾನವನು? ಆದ್ದರಿಂದ ಅಪರೋಕ್ಷ ಜ್ಞಾನವನ್ನು ಶಬ್ದ ಉಂಟು ಮಾಡುತ್ತೆ ಅಂತ ಸಾಧಿಸ್ತಾರೆ. ಪ್ರತ್ಯಕ್ಷ ಅಪರೋಕ್ಷ ಅಂದರೆ ಪ್ರತ್ಯಕ್ಷ, ಪರೋಕ್ಷ ಅಪರೋಕ್ಷ. ಅಪರೋಕ್ಷ ಜ್ಞಾನ ಅಂದರೆ ಪ್ರತ್ಯಕ್ಷ ಜ್ಞಾನ, ಶಬ್ದವೇ ಪ್ರತ್ಯಕ್ಷ ಜ್ಞಾನವನ್ನು ಉಂಟು ಮಾಡುತ್ತೆ ಅಂತ ಸಾಧಿಸ್ತಾರೆ. ಅಲ್ಲಿ ಸೋಯಂ ದೇವದತ್ತಃ ಮೊದಲಾದ ಉದಾಹರಣೆಗಳನ್ನು ಕೊಟ್ಕೊಂಡು ಆ ರೀತಿ ಹೇಳುವಾಗ ಅಪರೋಕ್ಷವನ್ನು ಬ್ರಹ್ಮಾಪರೋಕ್ಷವನ್ನು ಒಪ್ಕೊಳ್ಬೇಕು. ತಿಳಿದೇ ಹೋದರೆ ವಿರೋಧ ಬರುತ್ತೆ. ಏವಂಚ ಬ್ರಹ್ಮಣೋಪಿ ಮಿಥ್ಯಾತ್ವಂ ಸ್ಯಾತ್. ಯಾವುದು ಪ್ರತ್ಯಕ್ಷವೋ ಅದೆಲ್ಲ ಮಿಥ್ಯೆ ಅಂತ ಹೇಳಿಬಿಟ್ರೆ ಬ್ರಹ್ಮವು ಮಿಥ್ಯೆ ಆಗಬೇಕಾಗ. ಶ್ರುತ್ಯಾಚ ಬ್ರಹ್ಮಣ ಸತ್ಯತ್ವ ಸಿದ್ಧಿ ಚೇತ್. ಬ್ರಹ್ಮ ಸತ್ಯ ಅಂತ ಹೇಳೋ ಶ್ರುತಿಯಲ್ಲಿ ಸಿದ್ಧಿಸಿದೆ. ಆದ್ದರಿಂದ ನಾವು ಅದನ್ನು ಒಪ್ಕೊಳ್ಬೇಕು. ಮಿಥ್ಯಾತ್ವ ಅಭಾವವತಿ ಬ್ರಹ್ಮಣಿ ದೃಶ್ಯತ್ವ ಸತ್ವಾತ್ ವ್ಯಭಿಚಾರ. ಆದ್ದರಿಂದ ಮಿಥ್ಯೆ ಇರುವ ಪ್ರಪಂಚದಲ್ಲಿಯೂ ದೃಶ್ಯತ್ವ ಹೇತು ಬಂತು, ಮಿಥ್ಯೆ ಇಲ್ಲದೇ ಇರುವ ಬ್ರಹ್ಮನಲ್ಲಿಯೂ ದೃಶ್ಯತ್ವ ಹೇತು ಬಂದ್ಬಿಡ್ತಾವಾಗ. ಮಿಥ್ಯ ಅಭಾವವತಿ ಬ್ರಹ್ಮಣಿ, ಮಿಥ್ಯೆಯು ಅಭಾವವಾದ ಮಿಥ್ಯೆ ಇಲ್ಲದಂತಹ ಬ್ರಹ್ಮನಲ್ಲಿಯೂ ದೃಶ್ಯತ್ವ ಅನ್ನುವ ಹೇತು ಇದೆ. ಆವಾಗ ಈ ಹೇತುವಿಗೆ ಒಂದು ಕಡೆ ಇರಬೇಕು ವ್ಯಾಪ್ತಿ, ನಿಯತವಾದ ವ್ಯಾಪ್ತಿ ಇರಬೇಕು. ಸಾಧ್ಯದೊಡನೆ ದೃಶ್ಯತ್ವ ಅನ್ನೋದು ಪ್ರಪಂಚದಲ್ಲಿ ಇದೆ, ಆದ್ದರಿಂದ ಮಿಥ್ಯೆ ಸಾಧಿಸ್ತೀವಿ ಅಂತ ಹೇಳಿದ್ರೆ ಮಿಥ್ಯೆ ಅಲ್ಲದ ಬ್ರಹ್ಮನಲ್ಲಿಯೂ ಉಂಟಾಗೋಯ್ತು ಆವಾಗ. ಆದ್ದರಿಂದ ಮಿಥ್ಯೆ ಇಲ್ಲದ ಬ್ರಹ್ಮನಲ್ಲಿಯೂ ದೃಶ್ಯತ್ವ ಉಂಟಾದಾಗ ವ್ಯಭಿಚಾರ ದೋಷ ಅನ್ನೋದು ಬರುತ್ತೆ. ವ್ಯಭಿಚಾರ ಪರಿಹಾರಂ ಶಂಕತೆ ಮಿಥ್ಯಾ ಇತ್ಯಾದಿ. ಅದಕ್ಕೆ ಹೇಗೆ ಪರಿಹಾರ ಮಾಡ್ತಾರೆ ಅಂದರೆ ಈ ರೀತಿ ನೀವು ಹೇಳ್ಬೋದು ಉತ್ತರ. ಅಸ್ಮಿನ್ ಬ್ರಹ್ಮಣಿ ದೃಶ್ಯತ ಹೇತುಭೂತಂ ದೃಶ್ಯತ್ವ ಮಿಥ್ಯಾ ಚೇತ್. ಅದರಲ್ಲಿರುವ ದೃಶ್ಯತ್ವ ಅನ್ನೋದು ಮಿಥ್ಯೆ ಅಂತ ಹೇಳ್ತೀವಿ ಅಂದರೆ ವಿಮತಿ ಪದೇ ವಿಮತಂ ಇದು ನಿರ್ದಿಷ್ಟೇ ಪಕ್ಷೇಪಿ ಏಷಾ ದೃಶ್ಯತ ಮಿಥ್ಯಾರೂಪ ತ್ವಯಾಷ್ಟಾನನು. ಇದು ಮಿಥ್ಯೆ ತಾನೆ, ಅದರಲ್ಲಿ ದೃಶ್ಯತ್ವ ನಿಜವಾಗಿಯೂ ಇಲ್ಲ. ಆದರೆ ಸುಮ್ಮನೆ ಹೇಳ್ತಾ ಇದ್ದೀವಿ ದೃಶ್ಯತ್ವ ಅಂತ ಹೇಳ್ತಿದ್ದೀವಿ ಸಾಧಿಸೋಕ್ಕೋಸ್ಕರ ಅದು. ಆದ್ದರಿಂದ ಅದು ಮಿಥ್ಯೆಯೇ, ಅದರಲ್ಲಿರೋ ದೃಶ್ಯತ್ವ ಮಿಥ್ಯೆಯೇ. ನೈಷದೋಷ ಅಂತ ಶಂಕರಾಚಾರ್ಯ ಭಾಷೆಗಳಲ್ಲಿ ಅನೇಕ ಕಡೆ ಬರುತ್ತೆ. ಹೇಗೆ ಹೇಳಿದ್ರು ಈ ರೀತಿ ಹೇಳಿದ್ರೆ ಹೇಗೆ ಸಾಧ್ಯ ಅಂದರೆ ಏನು ದೋಷವಿಲ್ಲ, ಯಾಕೆಂದರೆ ಅದು ಮಿಥ್ಯೆ ಅಂತ ಹೇಳಿಬಿಟ್ರೆ ಮಿಥ್ಯೆ ಆಗಿದ್ದನ್ನು ಹೇಗೆ ಬೇಕಾದರೂ ಹೇಳ್ಕೋಬೋದು. ಬ್ರಹ್ಮಕ್ಕೆ ದೃಶ್ಯತ್ವವನ್ನು ಹೇಳ್ತೀವಿ, ಆದರೆ ಆ ದೃಶ್ಯತ್ವ ಮಿಥ್ಯೆ ಅಂತ ಹೇಳಿದ್ರೆ ಜಗತ್ತಿನ ದೃಶ್ಯತ್ವವು ನಿಮಗೆ ಮಿಥ್ಯೆ ತಾನೇ, ಸತ್ಯವಲ್ಲವಲ್ಲ. ಆದ್ದರಿಂದ ಅದು ಸತ್ಯ ಅಂತ ಒಪ್ಕೊಂಡ್ರೆ ಆಗ ಜಗತ್ತು ಸತ್ಯವಾಗಬೇಕು. ಆ ರೀತಿ ಅಲ್ಲ. ತಥಾಚ ಜಗತಿ ಅಪಿ ದೃಶ್ಯತ್ವ ಮಿಥ್ಯಾ ಏವ. ತಥಾಚ ಜಗದ್ವಾ ಸತ್ಯಂ ಸ್ಯಾತ್ ಬ್ರಹ್ಮವ ಮಿಥ್ಯಾ ಸ್ಯಾತ್. ದೃಶ್ಯತ್ವಸ್ಯ ಉಭಯತ್ರ ಅಂಗೀಕಾರ. ಎರಡರಲ್ಲಿಯೂ ದೃಶ್ಯತ್ವ ಇರೋದ್ರಿಂದ ನೀವು ಒಂದು ಸತ್ಯ ಅಂತ ಒಪ್ಕೊಳ್ಳಿ, ಜಗತ್ತು ಸತ್ಯವಾಗ್ಬಿಡ್ಬೇಕು ಬ್ರಹ್ಮದ ಜೊತೆ, ಇಲ್ಲ ಜಗತ್ತಿನ ಜೊತೆ ಬ್ರಹ್ಮ ಮಿಥ್ಯೆ ಆಗಬೇಕು.
ಎರಡೂ ಮಿಥ್ಯೆ ಆಗಬೇಕಿಲ್ಲ, ಎರಡೂ ಸತ್ಯವಾಗಬೇಕು. ಈ ದೃಶ್ಯತ್ವ ಒಂದಿದೆ, ಬ್ರಹ್ಮನಲ್ಲಿ ಒಂದು ದೃಶ್ಯತ್ವವಿದೆ, ಜಗತ್ತಿನಲ್ಲಿ ಒಂದು ದೃಶ್ಯತ್ವವಿದೆ. ಜಗತ್ತಿನ ದೃಶ್ಯತ್ವ ಮಿಥ್ಯೆ ಅಂದರೆ ಬ್ರಹ್ಮದಲ್ಲಿಯೂ ಕೂಡ ಮಿಥ್ಯೆ ಅಂತಲೇ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಭಿಚಾರ ದೋಷ ಬಂತವಾಗ. ಮಿಥ್ಯೆ ಇಲ್ಲದೇ ಇರುವ ಜಗತ್ತು ಬ್ರಹ್ಮನಲ್ಲಿ ಆ ಸತ್ಯ ಅಂತ ಪ್ರೂವ್ ಮಾಡಬೇಕು, ಒಪ್ಪಿಸ್ಬೇಕು. ಆದ್ದರಿಂದ ಇದು ವಿರೋಧ ಬಂತು, ಅಲ್ಲಿಗೆ ವ್ಯಭಿಚಾರ ಬಂತು. ಪಕ್ಷದಲ್ಲಿಯೂ ಇದರಲ್ಲಿಯೂ ಮಿಥ್ಯೆ ಅಂದರೆ ಇದರಲ್ಲೂ ಮಿಥ್ಯೆ, ಇದರಲ್ಲೂ ಮಿಥ್ಯೆ. ಜಗತ್ತಿನ ದೃಶ್ಯತ್ವವು ಮಿಥ್ಯೆ ಅಂತ ಒಪ್ಕೊಂಡಿದ್ದೀರಾ ನೀವು. ಇದು ಮಿಥ್ಯೆಯೇ, ಇದು ಮಿಥ್ಯೆಯೇ ಅಂತ ಹೇಳಿದ್ರೆ, ಆವಾಗ ಜಗತ್ತಿನ ದೃಶ್ಯತ್ವವು ಮಿಥ್ಯೆ ಅಂತ ಹೇಳಿದ್ರೆ ಎರಡಕ್ಕೂ ಕೂಡ ವಿರೋಧ ಇಲ್ಲ. ಆವಾಗ ಎರಡೂ ಹೋಗ್ಬಿಡ್ಬೇಕು, ಎರಡು ಮಿಥ್ಯೆ ಆಗಬೇಕು ಅಥವಾ ಎರಡು ಸತ್ಯವಾಗಬೇಕು. ಈ ರೀತಿ ಒಪ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ದೃಶ್ಯತ್ವ ಅನ್ನೋ ಹೇತು ಎರಡರಲ್ಲಿಯೂ ಇದೆ. ಹೇತು ಎರಡರಲ್ಲಿಯೂ ಇರೋದ್ರಿಂದ ಒಂದೇ ಹೇತುವನ್ನೇ ಎರಡು ವಿಷಯದಲ್ಲಿ ಒಪ್ಕೊಂಡಿರೋದ್ರಿಂದ ಒಂದರಲ್ಲಿ ಮಿಥ್ಯ ಒಂದರಲ್ಲಿ ಸತ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಸತ್ಯವಲ್ಲ, ಜಗತ್ತಿನ ದೃಶ್ಯತ್ವವು ಸತ್ಯವಲ್ಲ, ಕಡೆಯಲ್ಲಿ ಅದು ಮಿಥ್ಯೆಯೇ. ಬ್ರಹ್ಮನಲ್ಲಿಯೂ ದೃಶ್ಯತ್ವ ಬರೀ ವಿಚಾರಾತ್ಮಕ, ಅದು ತಿಳಿಯೋವರೆಗೂ ಅಷ್ಟೇ ದೃಶ್ಯತ್ವ ಒಪ್ಕೊಳ್ತೀವಿ, ಆಮೇಲೆ ಅದು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಈ ರೀತಿ ವಾದ ಮಾಡೋದು ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಅದನ್ನು ಬೇರೆ ಇನ್ನೊಂದು ಪ್ರಕಾರದಲ್ಲಿ ಹೇಳ್ತಾರೆ. ಲಿಂಗಂ ಮಿಥ್ಯಾತ್ವ ಸಾಧಕ ದೃಶ್ಯತ್ವ ರೂಪ ಹೇತು. ಲಿಂಗಂ ಅಂದರೆ ಹೇತು ಅಂತ ಅರ್ಥ. ಜಾಡ್ಯಾಧಿಕಂ ಚೇತ್ ಜಡತ್ವರೂಪಂ ಯದಿ ದೃಶ್ಯತ್ವಂ ಹಿ ದೃಗ್ವಿಷಯತ್ವಂ ದೃಗ್ಭಿನ್ನತ್ವ ಪರ್ಯವಸಾಯಿ. ದೃಕ್ಕಿಗೆ ವಿಷಯವಾಗುತ್ತೆ, ಜ್ಞಾನಕ್ಕೆ ವಿಷಯವಾಗೋದು ದೃಶ್ಯ, ದೃಕ್ಕಿಗಿಂತ ಬೇರೆ ಆಯಿತು ಅದು. ಆದ್ದರಿಂದ ಅದು ಜ್ಞಾನಕ್ಕಿಂತ ಬೇರೆ ಆಗುತ್ತೆ. ಜ್ಞೇಯ ಅನ್ನೋದು ದೃಶ್ಯ ಅನ್ನೋದರಿಂದ, ದೃಕ್ ಅನ್ನೋದು ಜ್ಞಾನ. ತಚ್ಚ ಜಡತ್ವೇ ಪರ್ಯವಸ್ಯತಿ, ಅದು ಜಡವಾಗಿಬಿಡುತ್ತೆ ಅದು. ಆದ್ದರಿಂದ ಆದಿಪದೇನ ದೃಕ್ ಅನ್ನೋದು ಒಂದೇ ಸತ್ಯವಾಗಬೇಕು. ಆದಿಪದೇನ ದೃಗ್ಭಿನ್ನತ್ವ ಗ್ರಹಣ. ಏವಂಚ ಮಿಥ್ಯಾತ್ವತ್ವ ಅಭಾವತಿ ಬ್ರಹ್ಮಣಿ ಜಡತ್ವಸ್ಯ ಬ್ರಹ್ಮಭಿನ್ನತ್ವಸ್ಯ ವಾ ಅಭಾವಾತ್ ನ ವ್ಯಭಿಚಾರ. ಅದರಿಂದ ಮಿಥ್ಯೆ ಇಲ್ಲದೇ ಇರುವ ಬ್ರಹ್ಮದಲ್ಲಿ ಜಡತ್ವವಿರೋದಿಲ್ಲ, ಬ್ರಹ್ಮಗಿಂತ ಬೇರೆ ಅನ್ನೋದು ಕೂಡ ಯಾವುದೂ ಇರೋದಿಲ್ಲ. ಆದ್ದರಿಂದ ವ್ಯಭಿಚಾರ ದೋಷ ಬರೋದಿಲ್ಲ. ಆದ್ದರಿಂದ ಜಗತ್ತಿನಲ್ಲಿ ಮಾತ್ರ ಇದೆ ಇದು, ದೃಕ್ಕಿಗಿಂತ ಬೇರೆ ಆದದ್ದು ಅದು. ದೃಶ್ಯತ್ವ ಅನ್ನೋದು ದೃಕ್ ವಿಷಯತ್ವಂ ಅಂದರು. ಜಡತ್ವ ಅದು ಜಡವಾಗುತ್ತೆ ಪ್ರಪಂಚವೆಲ್ಲ. ಅದಕ್ಕೆ ಸಮಾಧಾನ ಹೇಳ್ತಾರೆ, ತದಪಿ ಮಮ ಮತೆ ಅಂಶತಃ ಸಿದ್ಧಂ ಹಿ. ನಾವು ಅದನ್ನು ಕೂಡ ಒಪ್ಕೊಂಡಿದ್ದೀವಿ, ಆದ್ದರಿಂದ ನಮ್ಮ ಜೊತೆ ವಾದ ಮಾಡುವಾಗ ಇದು ಮಾಡೋಕ್ಕಾಗೋದಿಲ್ಲ. ಪಕ್ಷತ್ವೇನ ಅಭಿಮತೆ ಜಗತಿ ಜೀವಸ್ಯ ಅಂತರ್ಭಾವಾತ್ ತತ್ರ ಚ ಹೇತೋ ಜಡತ್ವಸ್ಯ ಏತತ್ ಸಿದ್ಧಾಂತೆ ಅನಂಗೀಕಾರತ್ ಅಂಶತಃ ಅಸಿದ್ಧಂ. ಯಾಕೆ ಅಂದರೆ ಹೇತು ಹಿ ವಾದಿದ್ವಯ ಸಮ್ಮತ ಅವಶ್ಯಕ. ಇಬ್ಬರು ವಾದಿಗಳಿಗೂ ಸಮ್ಮತವಾಗಿರಬೇಕು ಹೇತು. ಇಲ್ಲದೆ ಹೋದರೆ ನಾವು ಇಷ್ಟ ಬಂದಂಗೆ ನಾವು ಕಾರಣಗಳು ಹೇಳ್ಕೊಂಡು ಅನುಮಾನ ಸಾಧಿಸಿದ್ರೆ ಆಗ ವಾದ ಮಾಡೋಕ್ಕಾಗೋದಿಲ್ಲ. ವಾದಿಯು ಪ್ರತಿವಾದಿಯು ಒಪ್ಕೊಳ್ಳೋ ಅಂಥದ್ದಿರಬೇಕು ಹೇತು, ಇಲ್ಲದೆ ಹೋದರೆ ಆಗೋದಿಲ್ಲ. ದೃಷ್ಟಾಂತವೂ ಅಷ್ಟೇ, ಇಬ್ಬರೂ ಸೇರುವ ಜಾಗಕ್ಕೆ ದೃಷ್ಟಾಂತ ಅಂತ ಹೆಸರು, ಅದು ಇಬ್ಬರು ಒಪ್ಕೊಳ್ಬೇಕು. ಆದ್ದರಿಂದ ಇಲ್ಲಿ ಭಾಗಶಃ ಅಸಿದ್ಧವಾಗುತ್ತೆ. ಏವಂ, ಯಾಕೆಂದರೆ ಜಗತ್ತಿನಲ್ಲಿ ಅವರಿಗೆ ಜೀವ ಅನ್ನೋದಿಲ್ಲ. ಜಗತ್ತಿನಲ್ಲಿ ಜೀವ ಅನ್ನೋದು ಬ್ರಹ್ಮದ ಪ್ರತಿಭಾಸವೇ, ಆದ್ದರಿಂದ ಜೀವತ್ವ ಅನ್ನೋದು ಇಲ್ಲ ಅವರಿಗೆ. ನಮ್ಮ ಸಿದ್ಧಾಂತದಲ್ಲಿ ಇದೆ. ಆದ್ದರಿಂದ ನೀವು ಈ ಹೇತುವನ್ನು ಇಲ್ಲಿ ಹೇಳೋಕ್ಕಾಗೋದಿಲ್ಲ, ಭಾಗದಲ್ಲಿ ಅಸಿದ್ಧವಾಗುತ್ತೆ. ಆದ್ದರಿಂದ ಈ ರೀತಿ ನೀವು ಹೇಳಿದ್ರೆ ಅದಕ್ಕೆ ಬ್ರಹ್ಮ ಭಿನ್ನತ್ವ ಅಂತ ಹೇಳಿಬಿಟ್ರೆ ಆವಾಗ ಅದರ ಸತ್ಯವೋ ಮಿಥ್ಯೆಯೋ ಮೊದಲಾದ ಪ್ರಶ್ನೆಗಳೆಲ್ಲ ಬರುತ್ತೆ. ಮಿಥ್ಯಾ ಅನ್ನುವ ಲಿಂಗವನ್ನು ಹೇತುವನ್ನು ಇಟ್ಕೊಂಡು ಯಾವ್ದು ಬೇಕಾದ್ರೂ ನಾವು ಸಾಧಿಸ್ತೀವಿ. ಸತ್ಯಂ ಯದಿ ಸಿದ್ಧೇತೆ ಧೂಮತ್ವೇನ ಭ್ರಾಂತಂ ಭಾಷ್ಮಪಿ ಅದೇ ಅಗ್ನಿ ಅನುಮಾಪಕಂ ಭವೇತಿ, ಎಲ್ಲವೂ ಹೀಗಾಗ್ಬಿಡುತ್ತೆ ಆಗ. ಆದ್ದರಿಂದ ಯಾವುದನ್ನು ಇಟ್ಕೊಂಡು ಯಾವ್ದು ಬೇಕಾದ್ರೆ ನೀವು ಸಾರಿಸ್ಬೋದು. ಹೊಗೆ ಅಂತ ಹೇಳಿದ್ರೆ ಹೊಗೆಯನ್ನು ಇಟ್ಕೊಂಡು ಬೆಂಕಿ ಸಾರಿಸ್ಬೇಕು ಅಂತ ಇಲ್ಲ. ಹೊಗೆ ಅಂತ ತೋರುವ ಯಾವ ಪದಾರ್ಥ ಇಟ್ಕೊಂಡು ಬೇಕಾದರೂ ಬೆಂಕಿ ಸಾರಿಸ್ಬೋದು. ಅನುಮಾನ ಹೇಳಿದ್ರೆ ಯಾರೂ ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಅನುಮಾನ ಅದು ರೂಪವೇ ಹೋಗ್ಬಿಡುತ್ತೆ, ಯಾವುದು ಕೂಡ ಸದನುಮಾನ ಅನ್ನೋದೇ ಇರೋದಿಲ್ಲ ಆಗ. ಆದ್ದರಿಂದ ನಿಮಗೆ ದೃಶ್ಯತ್ವ ಅನ್ನುವ ಹೇತುವಿಂದ ನ ಜಗನ್ಮಿಥ್ಯಾತ್ವ ಸಿದ್ಧಿ, ಜಗತ್ತು ಮಿಥ್ಯಾ ಅನ್ನೋದು ಸಿದ್ಧಿಸಕ್ಕಾಗೋದಿಲ್ಲ. ದೃಶ್ಯತ್ವ ತನ್ನ ಹೇತುವಿನಲ್ಲಿ ದೋಷ. ಆದ್ದರಿಂದ ಮೊದಲು ಮಿಥ್ಯಾ ಅನ್ನೋ ಸಾಧ್ಯದಲ್ಲಿ ದೋಷ ತೋರಿಸಿದ್ರು, ಈಗ ದೃಶ್ಯತ್ವ ತನ್ನುವ ಹೇತುವಿನಲ್ಲಿ ದೋಷಗಳನ್ನು ತೋರಿಸಿ ಅದೆರಡನ್ನು ಕೂಡ ತಳ್ಳಿ ಹಾಕ್ತಾರೆ. ಈಗ ಇನ್ನು ಮಿಕ್ಕ ಅನುಮಾನಗಳನ್ನು ಪರೀಕ್ಷೆ ಮಾಡ್ತಾರೆ. ಬೇಕಾದಷ್ಟು ಅನುಮಾನಗಳಿದೆ ಇದರಲ್ಲಿ.
ಅದನ್ನು ಮುಂದೆ ನೋಡೋಣ ಅಂತ ಹೇಳಿ ಇಲ್ಲಿ ಮುಗಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂಬುಜೈರ್ಮರುಕ್ಮವ್ಯಾಮೋಹತಸ್ಥರಿತರಾಣಿ ತೃಣಾಯಮೇನೆ ಸ್ಮದ್ಗುರೋರ್ಭಗವತೋऽಸ್ಯದೇಕ ಸಿಂಧೋ ರಾಮಾನುಜಚರಣೋ ಪ್ರಪದ್ಯೆ ಕವಿತಾರ್ಕಿಕಸಿಂಹಾಯ कल्याणगुणशालिने श्रीमते वेंकटेशाय वेदांत गुरवे नमः। श्रीमते निगमान्त महादेशिकाय। ओम श्री कृष्णाय।